ಓಂ ಶಾಂತಿ. 24 ನವೆಂಬರ್ 2025 प्रातः मुरली बाप दादा मधुबन। मीठे बच्चे, तुम्हारा टाइम बहुत बहुत वैल्यूएबल है, इसीलिए इसे व्यर्थ मत गवाओ। पात्र को देखकर ज्ञान दान कर। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಈ ಸಮಯ ಬಹಳ ಬಹಳ ಅಮೂಲ್ಯವಾದಂಥದ್ದು. ಆದ್ದರಿಂದ ಇದನ್ನ ವ್ಯರ್ಥವಾಗಿ ಕಳಿಬೇಡಿ. ಪಾತ್ರರಿಗೆ ನೋಡಿ ಜ್ಞಾನ ದಾನ ಮಾಡಿ. प्रश्न, गुणों की धारणा भी होती जाए और चलन भी सुधरती रहे, उसकी सहज विधि क्या है? ಪ್ರಶ್ನೆ ಆಗಿದೆ, ಗುಣಗಳ ಧಾರಣೆನೂ ಆಗ್ತಾ ಹೋಗ್ಬೇಕು, ನಿಮ್ಮ ಚಲನೆನೂ ಸುಧಾರಣೆ ಆಗ್ಬೇಕು, ಅದಕ್ಕೆ ಸಹಜ ವಿಧಿ ಏನು? उत्तर, जो बाबा ने समझाया वह दूसरों को समझाओ। ज्ञान धन का दान करो तो गुणों की धारणा भी सहज होती जाएगी, चलन भी सुधरती रहेगी. ಏನ್ ಬಾಬೋರ್ ತಿಳಿಸ್ಕೊಡ್ತಾ ಇದ್ದಾರೋ ಇದನ್ನ ಅನ್ಯರಿಗೆ ನೀವು ತಿಳಿಸ್ಕೊಡ್ತಾ ಹೋಗಿ. ಜ್ಞಾನ ಧನವನ್ನು ದಾನ ಮಾಡ್ತಾ ಹೋಗಿ. ಆವಾಗ ಗುಣಗಳ ಧಾರಣೆನೂ ನಿಮ್ಮಲ್ಲಿ ಸಹಜವಾಗಿ ಆಗುತ್ತೆ, ಚಲನೆನೂ ನಿಮ್ಮದು ಸುಧಾರಣೆ ಆಗುತ್ತೆ. जिनकी बुद्धि में नॉलेज नहीं रहती, ज्ञान धन का दान नहीं करते, वह है मनुष्य. ಯಾರ ಬುದ್ಧಿಯಲ್ಲಿ ಈ ಜ್ಞಾನ ಇರೋದಿಲ್ಲ, ಜ್ಞಾನ ಧನ ಯಾರು ದಾನ ಮಾಡೋದಿಲ್ಲ, ಅವರಿಗೆ ಹೇಳಲಾಗುತ್ತೆ ಕಂಜೂಸ್. ಹೆಂಗೆ ಕಂಜೂಸ್ ಇರೋರು ಹೆಂಗಿರ್ತಾರೆ, ಅವ್ರ ಹತ್ರ ಇದ್ರು ಯಾರಿಗೇನು ಕೊಡಲ್ಲ. ಅದೇ ತರ ಜ್ಞಾನ ಬುದ್ಧಿಯಲ್ಲಿ ಇರೋದು ಇಲ್ಲ, ಜ್ಞಾನ ಧನ ದಾನನೂ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಲಾಗುತ್ತೆ ಕಂಜೂಸ್, ಜುಗ್ಗರು ಅಂತ ಹೇಳ್ತಾರಲ್ಲ. ಮುಫತ್ ಅಪ್ನೆ ಕೋ ಗಾಟಾ ಡಾಲ್ತೆ, ಅವರು ಸುಮ್ನೆ ಅನಾಯಾಸವಾಗಿ ಸುಮ್ನೆ ತಮಗ್ ತಾವು ನಷ್ಟ ಮಾಡ್ಕೊತಾರೆ. ಎಷ್ಟು ಜ್ಞಾನ ಧನ ದಾನ ಮಾಡ್ತಾರೋ, ಧಾರಣೆ ಮಾಡ್ಕೊಳ್ತಾರೋ ಅಷ್ಟು ಉನ್ನತ ಪದವಿ ಸಿಗುತ್ತೆ, ಧಾರಣೆನೂ ಆಗುತ್ತೆ. ಯಾಕೆಂದ್ರೆ ನಾವು ಜ್ಞಾನ ಹೇಳ್ತಾ ಹೋಗ್ತೀವಿ ಅಂದ್ರೆ ಅದೊಂದು ಶಕ್ತಿ. ಅದು ನಂಗೆಲ್ಲಾ ಗೊತ್ತು ಜ್ಞಾನ, ಆದ್ರೆ ನಾನು ಯಾರಿಗೂ ಕೊಡಲ್ಲ, ದಾನ ಮಾಡಲ್ಲ ಅಂದ್ರೆ ಕಂಜೂಸ್ಗಳು ಮುಂದಿನ ಜನ್ಮಕ್ಕೆ ಹೆಂಗ್ ತಗೊಂಡೋಗ್ತಾರೆ? ಹೆಂಗೆ ಸ್ಥೂಲ ಸಂಪತ್ತು ದಾನ ಮಾಡಿದ್ರೆ ತಾನೆ ನೆಕ್ಸ್ಟ್ ಜನ್ಮಕ್ಕೆ ಸಿಗಕ್ಕೆ. ಇಲ್ಲಿ 21 ಜನ್ಮಕ್ಕೆ ತಗೋಬೇಕಂದ್ರೂ ದಾನ ಮಾಡೋದ್ರಿಂದ ಧಾರಣೆ ಆಗೋದಾಗ್ಲಿ, ಚಲನೆಯಲ್ಲಿ ನಮಗೆ ಸುಧಾರಣೆ ಬರೋದು, ನಮ್ಮ ಪರಿವರ್ತನೆ ಆಗೋದನ್ನು ಇದು ದಾನ ಮಾಡೋದ್ರಿಂದ. ಇಲ್ದೇ ಇದ್ರೆ ಕಂಜೂಸ್ ಆದ್ರೆ ಸುಮ್ನೆ ನಿಮಗೆ ನೀವೇ ನಷ್ಟ ಮಾಡ್ಕೊತೀರಿ. ಗೀತ್, ಬಚ್ಪನ್ ಕೆ ದಿನ್ ಬುಲಾನ ದೇನ, ಆಜ್ ಹಸೆ ಕಲ್ ರುಲಾನ ದೇನ. ಬಾಲ್ಯದ ದಿನಗಳನ್ನ ಎಂದು ಮರಿಬೇಡಿ. ಜ್ಞಾನದ ಬಾಲ್ಯದ ದಿನಗಳು ಹೆಂಗೆ ಶರೀರದ ಬಾಲ್ಯ ದಿನಗಳು ಸುಖ ಕೊಡುತ್ತೆ, ಹಾಗೆ ಈ ಜ್ಞಾನದ ಬಾಲ್ಯ ದಿನಗಳನ್ನ ಮರಿಬೇಡಿ, ಮರೆತೆಂದು ಅಳಬೇಡಿ. ಓಂ ಶಾಂತಿ. मीठे मीठे बच्चों ने गीत सुना, अर्थ तो अच्छी रीति समझा. ಮಧುರವಾದ ಮಕ್ಕಳು ಹಾಡು ಕೇಳಿದ್ರ, ಅರ್ಥನ ಚೆನ್ನಾಗಿ ತಿಳ್ಕೊಂಡ್ರ. हम आत्मा है और बेहद बाप के बच्चे है, ये भुला न दो. ನಾವು ಆತ್ಮ, ನನ್ನ ಆತ್ಮ ಬೇಹದ್ದಿನ ತಂದೆ ಮಗು ನಾನು, ಇದನ್ನ ಮರಿಬಾರ್ದು. अभी अभी बाप की याद में हर्षित होते, अभी अभी फिर याद भूल जाने से गम में पड़ जाते हैं. ಈಗೀಗ ಬಾಬೋರ ನೆನಪಲ್ಲಿ ಹರ್ಷಿತವಾಗಿರ್ತಾರೆ, ಈಗೀಗ ಮತ್ತೆ ಬಾಬೋರ್ ನೆನಪು ಮರ್ತೋಯ್ತು, ದುಃಖ ಬೇಜಾರು ಚಿಂತೆಯಲ್ಲಿ ಬಂದ್ಬಿಡ್ತಾರೆ. ಈಗೀಗ ವಿಜಯ ಜೀತೆ ಹೋ, ಅಭಿ ಅಭಿ ಮರ್ ಪಡ್ತೆ ಹೋ, ಅರ್ಥಾತ್ ಅಭಿ ಅಭಿ ಬೇಹದ್ ಕೆ ಬಾಪ್ ಕೆ ಬಂತೆ ಹೋ, ಅಭಿ ಅಭಿ ಫಿರ್ ಜಿಸ್ಮಾನಿ ಪರಿವಾರ ತರಫ್ ಚಲೇ ಜಾತೆ. ಹೆಂಗೆ ಕೆಲವೊಂದ್ಸಲ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟಿದ ತಕ್ಷಣ ಸತ್ತೋಗ್ತಾರಲ್ಲ, ಹಂಗೆ ಈಗೀಗ ಬದುಕಿರ್ತೀರಿ. ಬಾಬೋರ್ ನೆನಪಲ್ಲಿ ಇರೋದು ಅಂದ್ರೆ ಬದುಕಿರೋದು, ಈಗೀಗ ಸತ್ತು ಹೋಗ್ತೀರಿ ಅಂದ್ರೆ ಅರ್ಥ ಈಗೀಗ ಬೇಹದ್ದಿನ ತಂದೆಯ ಮಕ್ಕಳಾಗ್ತಾರೆ. ಈಗೀಗ ಮತ್ತೆ ಬಾಬೋರ್ ಕೈ ಬಿಟ್ಟು ಹೋಗಿ ಲೌಕಿಕ ಪರಿವಾರದ ಕಡೆನೆ ಹೊರಟೋಗ್ತಾರೆ, ಎಲ್ಲಿದ್ರೂ ಅಲ್ಲಿಗೆ ವಾಪಸ್ ಹೋಗ್ತಾರೆ. तो बाबा कहते आज हंसे कल रो न देना, ये हुआ गीत का अर्थ.
ಬಾಬಾ ಹೇಳ್ತಾರೆ ಇವತ್ತು ನಗ್ತಿರಿ, ಬಾಬೋರ್ ಮಕ್ಕಳಾಗಿದ್ದೀರಿ. ಬಾಬೋರ್ ಕೈ ಬಿಟ್ಟು ಹೋದ್ರೆ ಅಳ್ಬೇಕಾಗತ್ತೆ. ಇದು ಈ ಹಾಡಿನ ಅರ್ಥ. ಇವತ್ತು ನಗದು ನಾಳೆ ಅಳದು ಅಂದ್ರೆ ಬಾಬೋರ್ ಮಕ್ಕಳಾಗಿದ್ರೆ ನಗ್ತಾ ಇರ್ತೀವಿ, ಬಾಬೋರ್ ಕೈ ಬಿಟ್ಟು ಹೋದ್ರೆ ಅಳ್ಬೇಕಾಗುತ್ತೆ. तुम बच्चे जानते हो बोध करके मनुष्य शांति के लिए धक्का खाते हैं, तीर्थ यात्रा पर जाते हैं. ऐसा नहीं कि धक्का खाने से कोई शांति मिलती है. ನೀವು ಮಕ್ಕಳಿಗೆ ಗೊತ್ತಿದೆ, ಬಹಳಷ್ಟು ಮನುಷ್ಯರು ಶಾಂತಿಗೋಸ್ಕರ ಎಲ್ಲೆಲ್ಲೋ ಅಲೆದಾಡ್ತಾರೆ, ಎಷ್ಟೊಂದೆಲ್ಲ ಕಷ್ಟ ಪಡ್ತಾರೆ, ತೀರ್ಥ ಯಾತ್ರೆಗಳಿಗೆ ಹೋಗ್ತಾರೆ. ಅಸಾನಕ್ಕೆ ಧಕ್ಕಾ ಖಾನೆ ಸೆ ಕೊಯ್ ಶಾಂತಿ ಮಿಲ್ತಿ ಹೇ, ಈ ತರ ಅಂತೂ ಅಲ್ಲ, ಆತರ ಅಲ್ದಾಡೋದ್ರಿಂದ ಶಾಂತಿ ಸಿಕ್ಬಿಡುತ್ತೆ ಅಂತ. ಏಕೀ ಸಂಗಮ ಯುಗ ಜಬ್ ಬಾಪ್ ಆಕರ್ ಸಮಜಾತೆ. ಇದು ಒಂದೇ ಒಂದು ಸಂಗಮ ಯುಗ, ಯಾವಾಗ ಬಾಬೋರ್ ಬಂದು ಇದೆಲ್ಲ ತಿಳಿಸ್ಕೊಡ್ತಾರೆ. ಮೊಟ್ಟ ಮೊದಲು ನಿಮ್ಮನ್ನ ನೀವು ಪೆಹಚಾನು, ಅರ್ಥ ಮಾಡ್ಕೊಳ್ಳಿ. ಆತ್ಮ ಸ್ವಯಂ ಶಾಂತ ಸ್ವರೂಪ. ಆತ್ಮ ಇರೋ ಸ್ಥಾನ ಅಂದ್ರೆ ಮನೆನೂ ಶಾಂತಿಧಾಮ. ಇಲ್ಲಿಗೆ ಬರುತ್ತೆ ಅಂದ್ರೆ ಕರ್ಮ ಅವಶ್ಯಕವಾಗಿ ಮಾಡ್ಬೇಕಾಗತ್ತೆ. जब अपने ಶಾಂತಿ ಧಾಮ ಮೇ ಹೇ ತೋ ಶಾಂತಿ ಹೇ. ಆತ್ಮ ಶಾಂತಿ ಧಾಮದಲ್ಲಿದ್ದಾಗ ಶಾಂತಿಯಿಂದ ಇರುತ್ತೆ. ಸತ್ಯಯುಗದಲ್ಲೂ ಶಾಂತಿ ಇರುತ್ತೆ. ಸತ್ಯಯುಗದಲ್ಲಿ ಸುಖನೂ ಇರುತ್ತೆ, ಶಾಂತಿನೂ ಇರುತ್ತೆ. ಶಾಂತಿ ಧಾಮವನ್ನ ಸುಖಧಾಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸುಖ ಇದೆ ಅದು ಸುಖಧಾಮ, ಎಲ್ಲಿ ದುಃಖ ಇದೆ ಅದು ದುಃಖಧಾಮ. ಈಗಿರೋದು ದುಃಖಧಾಮ. ಸತ್ಯ ತ್ರೇತಾಯುಗ ಸುಖಧಾಮ, ನಮ್ಮೆಲ್ಲರ ಮನೆ ಶಾಂತಿಧಾಮ. ಎಲ್ಲ ಮಾತು ತುಮ್ ಸಮಜ್ ರಹೇ ಹೋ, ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. सब समझाने के लिए कोई को सन्मुख ही समझाया जाता है. ಇದೆಲ್ಲ ತಿಳಿಸ್ಕೊಡ್ಲಿಕ್ಕೆ ಯಾರಿಗಾದ್ರೂ ಸನ್ಮುಖದಲ್ಲೇ ತಿಳಿಸ್ಕೊಡ್ಬೇಕಾಗತ್ತೆ. प्रदर्शनी में जब अंदर घुसते हैं तो पहले पहले बाप का परिचय देना चाहिए. ಎಕ್ಸಿಬಿಷನ್ ಅಲ್ಲಿ ಯಾರೇ ಒಳಗಡೆ ಬರ್ತಾರೆ ಅಂದ್ರು ಅವರಿಗೆ ಮೊಟ್ಟ ಮೊದಲು ಬಾಬೋರ ಪರಿಚಯವನ್ನ ಮಾಡ್ಕೊಡಿ. ಸಮಜಾಯಾ ಜಾತಾ ಆತ್ಮೋಂ ಕಾ ಬಾಪ್ ಏಕಿ ಹಿ. ತಿಳಿಸ್ಕೊಡ್ಬೇಕು, ಆತ್ಮಗಳಿಗೆ ತಂದೆ ಒಬ್ರೆ, ಅವರೇ ಗೀತೆಯ ಭಗವಂತ, ಬಾಕಿ ಎಲ್ಲರೂ ಅವ್ರ ಮಕ್ಕಳು, ಆತ್ಮಗಳು. ಆತ್ಮ ಶರೀರ ಬಿಡುತ್ತೆ, ಇನ್ನೊಂದು ಶರೀರ ತಗೊಳುತ್ತೆ. ಶರೀರ ಚೇಂಜ್ ಮಾಡೋದ್ರ ಜೊತೆಗೆ ಹೆಸರುನು ಚೇಂಜ್ ಆಗುತ್ತೆ. ಆತ್ಮ ಕಾ ನಾಮ್ ನಹಿ ಬದಲ್ತಾ. ಆತ್ಮ ಆತ್ಮನೇ ಯಾವಾಗ್ಲೂ, ಆತ್ಮಕ್ಕೇನು ಹೆಸರು ಚೇಂಜ್ ಆಗಲ್ಲ, ಶರೀರದ ಹೆಸರು ಚೇಂಜ್ ಆಗುತ್ತೆ. तो तुम बच्चे समझा सकते हो बेहद के बाप से ही सुख का वर्षा मिलता है. ನೀವು ಮಕ್ಕಳು ತಿಳಿಸ್ಕೊಡ್ಬೋದು, ಬೇಹದ್ದಿನ ತಂದೆಯಿಂದನೇ ಸುಖದ ಆಸ್ತಿ ಸಿಗುತ್ತೆ. ಬಾಪ್ ಸುಖಕಿ ಸೃಷ್ಟಿ ಸ್ಥಾಪನ್ ಕರ್ತೆ. ಬಾಬೋರುನು ಸುಖದ ಸೃಷ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ಬಾಬೋರು ದುಃಖದ ಸೃಷ್ಟಿಯನ್ನ ಹೆಂಗ್ ಸ್ಥಾಪನೆ ಮಾಡಕ್ ಸಾಧ್ಯ? ತಂದೆ ಮಕ್ಕಳಿಗೆ ಸುಖದ ಜಗತ್ತನ್ನ ಸ್ಥಾಪನೆ ಮಾಡ್ತಾರೆ, दुख की सृष्टि रचे ऐसा तो होता नहीं. भारत में लक्ष्मी नारायण का राज्य था ना. ಭಾರತದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತಲ್ಲ, ಚಿತ್ರನೂ ಇದೆ. ಬೋಲೋ ಎ ಸುಖ ಕಾ ವರ್ಷ ಮಿಲ್ತಾ ಹೇ. ಹೇಳಿ ಎಲ್ಲರಿಗೂ, ಇಂತಹ ಸುಖದ ಆಸ್ತಿ ಸಿಗುತ್ತೆ. ಅಗರ್ ಕಹೆ ಏ ತೋ ತುಮಾರಿ ಕಲ್ಪನಾ ಹೇ ತೋ ಏಕದಮ್ ಚೋಡ್ ದೇನಾ ಚಾಹಿಯೆ. ಇವೆಲ್ಲ ತಿಳಿಸ್ಕೊಡಿ. ಇಲ್ಲ ನಿಮ್ದೆಲ್ಲ ಇದು ಕಲ್ಪನೆ ಅಂದ್ರೆ ಬಿಟ್ಬಿಡಿ. ಕಲ್ಪನಾ ಸಮಜನೆ ವಾಲಾ ಕುಚ್ ಭಿ ಸಮಜೇಗಾ ನಹಿ. ನೀವು ಹೇಳೋ ವಾಸ್ತವಿಕತೆನ ಕಲ್ಪನೆ ಅಂತ ಯಾರಾದ್ರೂ ಹೇಳ್ತಾರೆ ಅಂದ್ರೆ ಅವ್ರಿನ್ ಮುಂದಿಂದ ಏನೋ ತಿಳ್ಕೊಳ್ಳಲ್ಲ ಅಂತ ಅರ್ಥ. ನಿಮ್ಮ ಸಮಯ ಬಹಳ ವ್ಯಾಲ್ಯೂಬಲ್. ಇಡೀ ಸೃಷ್ಟಿಯಲ್ಲಿ ತುಮಾರೇ ಜಿತ್ನಾ ವ್ಯಾಲ್ಯೂಬಲ್ ಟೈಮ್ ಕೋಯಿ ಕಾ ಹೇ ನಹಿ. ನಿಮ್ಗಿಂತ ವ್ಯಾಲ್ಯೂಬಲ್ ಟೈಮ್ ಇನ್ಯಾರ್ದು ಇಲ್ಲ. ನೋಡಿ, ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು, ಮಿನಿಸ್ಟರ್ಸ್ದು ಅವ್ರದ್ದೆಲ್ಲ ಟೈಮ್ ಹೆಂಗ್ ಫಿಕ್ಸ್ ಇರುತ್ತೆ. ಬಾಬಾ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ನಿಮ್ಮಷ್ಟು ವ್ಯಾಲ್ಯೂಬಲ್ ಟೈಮ್ ಇನ್ಯಾರ್ದು ಇಲ್ಲ. ಯಾಕೆಂದ್ರೆ ನೀವು ಮಕ್ಕಳೇ ವಿ IP ಗಳು. ಎಷ್ಟು ವಿ ಸೇರಿಸಿದ್ರು ನನ್ನ ಮಕ್ಕಳಿಗೆ ಕಮ್ಮಿ ಅಂತಾರೆ. ಆದ್ರೆ ನಮ್ಗೆ ಅದರ ವ್ಯಾಲ್ಯೂ ಅಷ್ಟು ಗೊತ್ತಿದೆಯಾ? ನನ್ನ ಟೈಮ್ ಎಷ್ಟು ವ್ಯಾಲ್ಯೂಬಲ್ ಅಂತ. ಬಾಪ್ ಸಮझाकर क्या से क्या बना देते हैं. तो बाप तुम बच्चों को ही कहते तुम अपना ವ್ಯಾಲ್ಯೂಬಲ್ ಟೈಮ್ ಮತ್ ಗವಾओ. ಬಾಬೋರ್ ತಿಳಿಸ್ಕೊಟ್ಟು ನಿಮ್ಮನ್ನ ಹೇಗಿದ್ದವರನ್ನ ಹೇಗೆ ಮಾಡ್ತಾರೆ. ಬಾಬೋರ್ ನಿಮ್ಮ ಮಕ್ಕಳಿಗೆ ಹೇಳ್ತಾರೆ, ನೀವು ನಿಮ್ಮ
ವ್ಯಾಲ್ಯುಬಲ್ ಟೈಮ್ ಅನ್ನ ವ್ಯರ್ಥವಾಗಿ ಕಳಿಬೇಡಿ. ಅಂದ್ರೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ, ಯಾರಿಗೆ ಕಲ್ಪನೆ ಅನ್ಸುತ್ತೆ, ನಿಶ್ಚಯ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಅವರಿಗೆ ನೀವು ಕುತ್ಕೊಂಡು ಜ್ಞಾನ ದಾನ ಮಾಡ್ತೀನಿ ಅಂತ ಮಾಡಕ್ ಹೋಗಿ ನಿಮ್ಮ ಅಮೂಲ್ಯ ಸಮಯನ ಅಲ್ಲಿ ವ್ಯರ್ಥವಾಗಿ ಕಳಿಬೇಡಿ ಅಂತ. ನಾಲೆಜ್ ಪಾತ್ರಕ್ಕೋ ಹಿ ದೇನಿ, ಈ ಜ್ಞಾನ ಪಾತ್ರರಿಗೆ ಕೊಡಿ. ಪಾತ್ರಕ್ಕೋ ಸಮಜಾನಾ ಚಾಹಿಯೆ, ಸಬ್ ಬಚ್ಚೆ ತೋ ಸಮಜ್ ನಹಿ ಸಕ್ತೆ ಹೈ. ಪಾತ್ರರಿಗೆ ಕೊಡ್ಬೇಕು. ನಾವೇ ಹೇಳ್ತಾರೆ ಎಲ್ಲಾ ಮಕ್ಕಳು ಅಂತೂ ಇನ್ನು ತಿಳ್ಕೊಳಕ್ ಸಾಧ್ಯ ಇಲ್ಲ. ಇತನಿ ಬುದ್ಧಿ ನಹಿ ಜೋ ಸಮಜೆ, ಅಷ್ಟೊಂದು ಬುದ್ಧಿ ಇರಲ್ಲ ಇದೆಲ್ಲ ತಿಳ್ಕೊಳ್ಳೋಷ್ಟು. ಮೊಟ್ಟ ಮೊದಲು ಬಾಬುವರ ಪರಿಚಯ ಕೊಡಿ. ಜಬ್ ತಕ್ ಯೇ ನಹಿ ಸಮಜ್ತೆ ಕಿ ಹಮ್ ಆತ್ಮಾओं का बाप शिव है, आगे कुछ नहीं समझ सकेंगे. ಎಲ್ಲಿವರೆಗೂ ನನ್ನ ಆತ್ಮ, ನನ್ನ ತಂದೆ ಶ್ರೀ ಬಾಬೋರು ಅನ್ನೋದು ನಿಶ್ಚಯ ಬರಲ್ವೋ ಅಲ್ಲಿವರೆಗೂ ಅವ್ರಿಗೇನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಮುಂದಿನ ನೀವೇನು ಹೇಳಿದ್ರೆ ಅವ್ರಿಗೇನು ಅರ್ಥ ಆಗೋದಿಲ್ಲ. बहुत प्यार नम्रता से समझाकर रवाना कर देना चाहिए, क्योंकि आसरी संप्रदाय झगड़ा करने में भी देरी नहीं करेंगे. ಈಗ ನಿಶ್ಚಯ ಬರ್ಲಿಲ್ಲ, ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಅವರಿಗೆ ಬಹಳ ಪ್ರೀತಿಯಿಂದ ನಮ್ರತೆಯಿಂದ ಸ್ವಲ್ಪ ಸ್ವಲ್ಪ ಹೇಳ್ಬಿಟ್ಟು ಅವರನ್ನ ಕಳಿಸ್ಬಿಡ್ಬೇಕು. ಯಾಕೆಂದ್ರೆ ಅಸುರಿ ಸಂಪ್ರದಾಯದವರು ಆಮೇಲೆ ವಾದ ವಿವಾದ ಶುರು ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡಕ್ ಮನುಷ್ಯರಿಗೇನೋ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಾಡಿ ನೋಡಿ ಔಷಧಿ ಕೊಡಿ ಅನ್ನೋದು ಬಾಬಾ ಅವರು. ಜ್ಞಾನನು ಪಾತ್ರರಿಗೆ ಕೊಡಿ. गवर्नमेंट स्टूडेंट की कितनी महिमा करते हैं, उन्हों के लिए कितना प्रबंध रखती है. कॉलेज के स्टूडेंट ही पहले पहले पत्थर मारना शुरू करते हैं. जोश होता है ना. ನೋಡಿ, ಸರ್ಕಾರ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಅವಕಾಶಗಳನ್ನ, ಎಷ್ಟೊಂದು ಅವರಿಗೆ ಸ್ಫೂರ್ತಿ, ಸಹಾಯ, ವ್ಯವಸ್ಥೆ ಎಲ್ಲವನ್ನೂ ಕೊಡುತ್ತೆ. ಎಷ್ಟೊಂದು ವ್ಯವಸ್ಥೆಗಳನ್ನು ಕೊಟ್ಟಿದೆ. ಆದ್ರೆ ಯಾವುದೇ ಗಲಾಟೆ ಘರ್ಷಣೆ ಮತ್ತೊಂದರಲ್ಲಿ ಕಾಲೇಜ್ ವಿದ್ಯಾರ್ಥಿಗಳೇ ಮೊದ್ಲು ಕಲ್ಲೊಡಿಯಕ್ ಶುರು ಮಾಡ್ತಾರೆ. ಸ್ಟ್ರೈಕು, ಕಲ್ಲೊಡಿಯೋದು, ಬೆಂಕಿ ಹಾಕೋದು, ಇವೆಲ್ಲ ಯುವ ಶಕ್ತಿನೇ ಶುರು ಮಾಡ್ತಾರೆ. ಅವರಿಗೆ ಜೋಶ್ ಇರುತ್ತೆ. ಬುಡ್ಡೆ ಮಾತಾಯಿತೋ ಪತ್ತರ್ ಇತನಾ ಜೋರ್ ಸೆ ಲಗಾ ನ ಸಕೆ. ಅವ್ರು ಯಾವ ವೇಗದಲ್ಲಿ ಬೀಸ್ತಾರೋ ಕಲ್ಲು ಮತ್ತೊಂದನ್ನ, ಆ ವೇಗದಲ್ಲಿ ವೃದ್ಧರು ಮಾತೆಯರಂತೂ ಎಸೆಯಕ್ ಸಾಧ್ಯ ಇಲ್ಲ. अक्सर करके स्टूडेंट्स का ही शोर होता है, उन्हों को ही लड़ाई के लिए तैयार करते हैं. ಹೆಚ್ಚಿನ ಅಂಶ ವಿದ್ಯಾರ್ಥಿಗಳದ್ದೇ ವಾಯ್ಸ್ ಜೋರಿರುತ್ತೆ ಗಲಾಟೆಯಲ್ಲಿ ಎಲ್ಲದರಲ್ಲೂ. ಬಾಬೆ ಹೇಳ್ತಾರೆ ಅದಕ್ಕೆ ತಾನೇ ಇವತ್ತಿನ ಯುವ ಶಕ್ತಿಯನ್ನೇ ಯುದ್ಧಕ್ಕೂ ತಯಾರು ಮಾಡ್ತಾರೆ. ಬಾಬವರು ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ, ತುಮ್ ಉಲ್ಟೆ ಬನ್ ಗಯೇ ಹೋ, ಅಪ್ನೆ ಕೋ ಆತ್ಮ ಕೆ ಬದಲೆ ಶರೀರ್ ಸಮಜ್ ಲೇತೆ ಹೋ. ಈಗ ನೀವು ಉಲ್ಟಾ, ಹೆಂಗೆ ಬಾವಲಕ್ಕೆ ಉಲ್ಟಾ ನೇತಾಡುತ್ತಲ್ಲ ಆ ತರ ನೀವು ಉಲ್ಟಾ ಆಗ್ಬಿಟ್ಟಿದ್ದೀರಿ. ಅಂದ್ರೆ ಆತ್ಮ ಅನ್ನೋದ್ರ ಬದಲು ನಿಮ್ಮನ್ನ ನೀವು ಶರೀರ ಅಂತ ತಿಳ್ಕೊಂಡಿದ್ದೀರಿ. ಈಗ ಬಾಬೋರ್ ನಿಮ್ಮನ್ನು ಸೀದಾ ಕರ್ರಹೆ, ಸೀದಾ ಮಾಡ್ತಾ ಇದ್ದಾರೆ ಉಲ್ಟಾ ಇದ್ದವರನ್ನ. ಎಷ್ಟು ಹಗಲು ರಾತ್ರಿಯಷ್ಟು ಅಂತರ ಇದೆ ಅಲ್ವಾ. ಸೀದಾ ಆಗೋದ್ರಿಂದ, ಅಂದ್ರೆ ಸೀದಾ ಅಂದ್ರೆ ಸತ್ಯ, ಇದನ್ನ ತಿಳ್ಕೊಳ್ಳೋದ್ರಿಂದನೇ ನೀವು ವಿಶ್ವದ ಮಾಲೀಕರಾಗ್ತೀರಿ. ಈಗ ನಿಮಗ್ ಗೊತ್ತಿದೆ ನಾವು ಅರ್ಧ ಕಲ್ಪ ಉಲ್ಟಾ ನೇತಾಡ್ತಾ ಇದ್ವಿ. ಬಾಬೋರ್ ಬಂದು ಅರ್ಧ ಕಲ್ಪಕ್ಕೆ ನಿಮ್ಮನ್ನು ಸುಲ್ಟಾ ಅಂದ್ರೆ ಸೀದಾ ಮಾಡ್ತಾರೆ. ಅಲ್ಲಾಹಕ್ಕೆ ಬಚ್ಚೆ ಹೋ ಜಾತೆ ಹೋ, ವಿಶ್ವಕ್ಕೆ ಬಾದಶಾಹಿ ಕಾ ವರ್ಸಾ ಮಿಲ್ತಾ ಹೈ. ಅಲ್ಲನ ಮಕ್ಕಳಾಗ್ತೀರಿ. ಈಗ ಇಡೀ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿ ಸಿಗುತ್ತೆ. ರಾವಣ ನಿಮ್ಗೆ ಉಲ್ಟಾ ಮಾಡ್ಬಿಡ್ತಾನೆ, ತೋ ಖಲಾ ಖಾಯಾ ಚಟ್ ಹೋ ಜಾತಿ ಫಿರ್ ಗಿರ್ತೆ ಹಿ ರೇತೆ ಹೋ. ಮತ್ತೆ ರಾವಣ ನಿಮ್ಗೆ ಉಲ್ಟಾ ಮಾಡಿ ಕೆಳಗೆ ಬೀಳಿಸ್ತಾ ಬರ್ತಾನೆ. ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಎರಡರ ಬಗ್ಗೆನೂ ನೀವು ಮಕ್ಕಳಿಗೆ ಗೊತ್ತಿದೆ. ತುಮ್ಕೋ ಬಾಕಿ ಯಾದ್ ಮೇ ರಹನಾ ಹೈ, ಬಲ್ ಶರೀರ್ ನಿರ್ವಾಹ ಅರ್ಥ ಕರ್ಮ ಭಿ ಕರ್ನಾ ಹೈ, ಫಿರ್ ಭಿ ಸಮಯ ತೋ ಬಹುತ್ ಮಿಲ್ತಾ ಹೈ. ನೀವು ಬಾಬೋರ ನೆನಪಲ್ಲೇ ಇರ್ಬೇಕು. ಬಲೆ ಶರೀರ ನಿರ್ವಹಣೆಗೆ ಕರ್ಮ ಮಾಡ್ಬೇಕು, ಆದ್ರೆ ಸಮಯ ತುಂಬಾನು ಸಿಗುತ್ತೆ. तुमको बाकी याद में रहना है, कोई जिज्ञासा आदि नहीं, काम नहीं तो बाकी याद में बैठ जाना चाहिए. ಬಾಬೆ ಹೇಳ್ತಾರೆ ಸಮಯ ತುಂಬಾ ಸಿಗುತ್ತೆ ನಿಮ್ಗೆ. ಈಗ ಯಾರು ಜಿಜ್ಞಾಸೆಗಳು ಬಂದಿಲ್ಲ, ಒಂದು ಎಕ್ಸಿಬಿಷನ್ ಎಲ್ಲ ಒಂದು ಸೇವೆಯಲ್ಲಿ ಇದ್ದೀರಿ. ಬಾಬೆ ಹೇಳ್ತಾರೆ ಏನು ಕೆಲಸ ಇಲ್ಲ, ಅಂಗಡಿಯಲ್ಲಿ ಗಿರಾಕಿ ಇಲ್ಲ,
ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ಬಾಬಾ ಅವ್ರ ನೆನಪಲ್ಲಿ ಕುತ್ಕೋಬೇಕಲ್ವಾ. वह तो अल्प काल के लिए कमाई और तुम्हारी सदा काल के लिए कमाई, इसमें अटेंशन ಜಾಸ್ತಿ देना पड़ता है. ಲೌಕಿಕ ಸಂಪಾದನೆ ಅಲ್ಪ ಕಾಲಕ್ಕೆ, ಇದು ಸದಾ ಕಾಲದ ಸಂಪಾದನೆ. ಇದರಲ್ಲಿ ತುಂಬಾ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಮಾಯೆ ಗಡಿ ಗಡಿ ಬೇರೆ ಕಡೆ ವಿಚಾರಗಳನ್ನ ತಗೊಂಬರುತ್ತೆ ಬುದ್ಧಿಯಲ್ಲಿ. ಎತ್ತೋ ಹೋಗಾಹಿ ಮಾಯಾ ಬುಲಾತಿ ರಹೇಗಿ, ಇದೆಲ್ಲ ಆಗ್ತಾ ಇರುತ್ತೆ. ಮನ್ಸು ಬುದ್ಧಿನ ಅಲ್ದಾಡ್ಸುತ್ತೆ, ಯಾವ್ಯಾವ್ದೋ ವಿಚಾರಗಳನ್ನ ತಂದು ಹಾಕುತ್ತೆ, ಮರ್ಸುತ್ತೆ, ಇದೆಲ್ಲ ಆಗುತ್ತೆ. इस पर एक नाटक भी दिखाते, प्रभु ऐसा कहते माया ऐसा कहती, वह बच्चों को समझाते माँ में कम याद करो इसमें ही विघन पड़ते हैं. ಇದ್ರ ಬಗ್ಗೆ ನಾಟಕನು ತೋರಿಸ್ತಾರೆ. ಬಾಬೋರು ಒಂದ್ ಹೇಳಿದ್ರೆ ಮಾಯೆ ಮತ್ತೊಂದ್ ಹೇಳುತ್ತೆ. ಬಾಬೋರು ನನ್ ಶ್ರೀಮತದಂತೆ ನಡಿ ಅಂತ ಹೇಳಿದ್ರೆ ಇಲ್ಲ ಮಾಯೆ ಹೇಳುತ್ತೆ ನೀನು ನನ್ನ ಮತದಂತೆನೆ ನಡಿ. ಇದೊಂದು ಕಥೆನೂ ಇದೆ. ರಾವಣಂದು ರಾಮ ಏನು ಹೇಳ್ತಾರೆ, ರಾವಣ ಏನು ಹೇಳ್ತಾರೇನೋ ಕಥೆನೂ ಇದೆ. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನನ್ನೊಬ್ಬನ ನೆನಪು ಮಾಡಿ ಮಕ್ಕಳೇ, ಇದರಲ್ಲೇ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತೆ. ಅವ್ರ ಕೊಯ್ ಬಾತ್ ಮೇ ಇತನೆ ವಿಘ್ನ ನಹಿ ಪಡ್ತೆ ಹೇ, ಇನ್ಯಾವ ಮಾತಲ್ಲೂ ಇಷ್ಟೊಂದು ವಿಘ್ನಗಳು ಬರೋದಿಲ್ಲ. ಪವಿತ್ರತಾ ಪರ್ ಕಿತನಿ ಮಾರ್ ಖಾತೆ ಹೇ, ಪವಿತ್ರತೆ ವಿಷಯದಲ್ಲಿ ಎಷ್ಟೊಂದು ಪೆಟ್ಟು ತಿಂತಾರೆ, ಎಷ್ಟೊಂದು ಸಹನೆ ಮಾಡ್ತಾರೆ. ಭಾಗವತ್ ಆದಿ ಮೇ ಈ ಸಮಯ ಕಾ ಗಾಯನ್ ಹೇ, ಪೂತನಾಯೆ ಶೂರ್ಪನಖಾಯೆ भी है, सब इस समय की बातें है, जबकि बाप आकर पवित्र बनाते हैं. ಭಾಗವತದಲ್ಲೆಲ್ಲ ಈ ಸಮಯದ್ದೇ ಗಾಯನ ಇರೋದು. ಪೂತನ ಶೂರ್ಪನಖ ಎಲ್ಲ ರಾಕ್ಷಸರ ಹೆಸರುಗಳೆಲ್ಲ ಇದೆಯಲ್ಲ, ಅವರೆಲ್ಲ ಇವಾಗ್ಲೇ ಸಂಗಮ ಯುಗದಲ್ಲೇ ಇದು. ಯಾವಾಗ ಬಾಬೋರ್ ಬಂದು ಪವಿತ್ರರನ್ನಾಗಿ ಮಾಡ್ತಾರೆ. ಉತ್ಸವ ಆದಿ ಬಿ ಜೋ ಮನಾತೆ ಜೋ ಪಾಸ್ಟ್ ಹೋ ಗಯಾ ಉನ್ಕಾ ಫಿರ್ ತ್ಯೋಹಾರ್ ಮನಾತೆ ಆತೆ ಹೇ. ಹಬ್ಬಗಳು ಎಲ್ಲಿದು? ಇಲ್ಲಿದೆ. ಸಂಗಮ ಯುಗದ್ದು ಏನು ಪಾಸ್ಟ್ ಕಳೆದು ಹೋಗಿದೆ ಕಲ್ಪದ ಹಿಂದಿಂದು, ಅದೇ ಇವಾಗ ಹಬ್ಬದ ರೂಪದಲ್ಲಿ ಆಚರಿಸ್ತಾರೆ. ಪಾಸ್ಟ್ ಯಾವ್ದು ಆಗಿದೆಯೋ ಅದರದ್ದೇ ಮಹಿಮೆ ಮಾಡ್ತಾ ಬರ್ತಾರೆ. ನೋಡಿ ರಾಮರಾಜ್ಯದ ಮಹಿಮೆ ಹೇಗ್ ಹಾಡ್ತಾರೆ, ಯಾಕೆಂದ್ರೆ ಅದು ಮೊದಲು ಇತ್ತು, ಈಗಿಲ್ಲ, ಪಾಸ್ಟ್ ಕಳೆದೋಗಿದೆ. जैसे क्राइस्ट आदि आए, धर्म स्थापन करके गए, तिथि तारीख भी लिख देते, फिर उनका बर्थडे मनाते आते हैं. ಅದಕ್ಕೆ ಬಾಬಾ ಅವರು ಉದಾಹರಣೆ ಹೇಳ್ತಾರೆ. ಈ ಕ್ರೈಸ್ಟ್ ಅವ್ರು ಬಂದು ಧರ್ಮ ಸ್ಥಾಪನೆ ಮಾಡಿದ್ರು. ಅವರು ಯಾವಾಗ ಬಂದ್ರು, ಹೇಗ್ ಬಂದ್ರು ಎಲ್ಲ ಗೊತ್ತು. ಬರ್ತ್ಡೇ ಎಲ್ಲ ಕ್ರಿಸ್ಮಸ್ ಡೇ ಆಚರಿಸ್ತಾರಲ್ವಾ. ಭಕ್ತಿ ಮಾರ್ಗ ಮೇ ಬಿ ದಂಧಾ ಆದಾ ಕಲ್ಪ ಚಲ್ತಾ ಹೈ. ಈ ಭಕ್ತಿ ಮಾರ್ಗದ ವ್ಯಾಪಾರಗಳು ಅರ್ಧ ಕಲ್ಪ ನಡೆಯುತ್ತೆ. ಸತ್ಯಯುಗದಲ್ಲಿ ಇದ್ಯಾವುದು ಇರೋದಿಲ್ಲ. ಈಗ ಈ ಹಳೆ ಜಗತ್ತು ಸಮಾಪ್ತಿ ಆಗತ್ತೆ. ये बातें तुम्हारे में भी बहुत थोड़े है जो समझते है. ಎಲ್ಲ ಮಾತುಗಳು ನಿಮ್ಮಲ್ಲೂ ಬಹಳ ಕಡಿಮೆ ಜನ ಇದ್ದಾರೆ ಯಾರು ಇದೆಲ್ಲವನ್ನ ತಿಳ್ಕೊಳ್ತಾರೆ. ಬಾಬಾ ಹೇಳ್ತಾರೆ ಎಲ್ಲ ಆತ್ಮಗಳು ಅಂತ್ಯದಲ್ಲಿ ವಾಪಸ್ ಮನೆಗೆ ಹೋಗ್ಬೇಕು. ಎಲ್ಲರೂ ಈಗ ಪರಂಧಾಮ ಮನೆಗೆ ವಾಪಸ್ ಹೋಗ್ಬೇಕೀಗ. ತೋ ಸಬ್ ಆತ್ಮಾಯೇ ಶರೀರ ಚೋಟ್ ಚಲಿ ಜಾಯೇಗಿ. ಎಲ್ಲ ಆತ್ಮಗಳು ಈ ಶರೀರ ಬಿಟ್ಟು ಮನೆಗೆ ಹೋಗ್ಬೇಕು. ಈ ಮಕ್ಕಳ ಬುದ್ಧಿಯಲ್ಲಿದೆ ಸ್ವಲ್ಪ ದಿನಗಳಿರೋದು. ಈಗ ಪುನಃ ವಿನಾಶ ಆಗುತ್ತೆ. ಪುನಃ ಅಂದ್ರೆ ಕಲ್ಪದ ಹಿಂದೆನೂ ಆಗಿತ್ತು, ಈಗಲೂ ಆಗುತ್ತೆ. ಸತ್ಯುಗ್ ಮೇ ಸಿರ್ಫ್ ಹಮ್ ಆಯೆಂಗೆ, ಸಭಿ ಆತ್ಮಾಯೇ ತೋ ನಹೀ ಆಯೆಂಗೆ. ಸತ್ಯಯುಗದಲ್ಲಿ ನಾವೇ ಬರೋದು. ಎಲ್ಲ ಆತ್ಮಗಳು ಸತ್ಯಯುಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕಲ್ಪದ ಹಿಂದೆ ಬಂದಿದ್ರೋ ಅವರೇ ನಂಬರ್ ವಾರ್ ಬರ್ತಾರೆ. ವಹಿ ಅಚ್ಚಿ ರೀತಿ ಪಡ್ಕರ್ ಅವ್ರ ಪಡಾ ಬಿ ರಹೆ. ಯಾರು ಕಲ್ಪದ ಹಿಂದೆ ಬಂದಿದ್ರು ಬರೋರಿದಾರೋ ಅವರೇ ಈಗ್ಲೂ ಬಾಬೋರ್ ಹತ್ರ ವಿದ್ಯೆ ಚೆನ್ನಾಗಿ ಓದಿ ಬೇರೆಯವರಿಗೆ ಓದಿಸ್ತಾ ಇದ್ದಾರೆ. ಯಾರು ಚೆನ್ನಾಗಿ ಓದ್ತಾರೆ ಅವರೇ ಮತ್ತೆ ನಂಬರ್ ವಾರ್ ಟ್ರಾನ್ಸ್ಫರ್ ಆಗ್ತಾರೆ. ನೀವು ಟ್ರಾನ್ಸ್ಫರ್ ಆಗ್ತೀರಿ ಅಂದ್ರೆ ಮುಂದೆ ಪದವಿಯನ್ನ ಪಡ್ಕೊಳ್ತೀರಿ. ನಿಮ್ ಬುದ್ಧಿಯಲ್ಲಿ ಗೊತ್ತಿದೆ ಜೋ ಆತ್ಮಾಯೇ ಹೇ सब नंबर वार वहां शांति धाम में जाकर बैठेगी, फिर नंबर वार आती रहेगी. ಎಲ್ಲ ಆತ್ಮಗಳು ನಂಬರ್ ವಾರ್ ಶಾಂತಿ ಧಾಮದಲ್ಲಿ ಹೋಗಿ ಕುತ್ಕೋತಾರೆ. ಎಲ್ಲರ ಪಾತ್ರ ಮುಗೀತು, ಮತ್ತೆ ನಂಬರ್ ವಾರ್ ಅಲ್ಲಿಂದ ಕೆಳಗ್ ಬರ್ತಾರೆ.
बा फिर भी कहते ಮೂಲ ಬಾತ್ ಬಾಪ್ ಕಾ ಪರಿಚಯ ದೇನ. ಬಾಬೋರ್ ಪುನಃ ಹೇಳ್ತಾರೆ, ಮಕ್ಕಳೇ ಮೂಲ ಮಾತು ಎಲ್ಲರಿಗೂ ಬಾಬೋರ ಪರಿಚಯ ಕೊಡ್ಬೇಕು. ಬಾಪ್ ಕಾ ನಾಮ್ ಸದೈವ್ ಮುಖ ಮೇ ಹೋ, ಆತ್ಮ ಕ್ಯಾ ಹೇ ಪರಮಾತ್ಮ ಕ್ಯಾ ಹೇ. ಯಾವಾಗ್ಲೂ ನಿಮ್ ಬಾಯಲ್ಲಿ ಬಾಬೋರ್ ಹೆಸರೇ ಇರ್ಬೇಕು. ಬಾಬೋರ್ ನೆನಪು ತರಿಸ್ಕೊಡಿ, ಬಾಬೋರ್ ಜ್ಞಾನ ತಿಳಿಸ್ಕೊಡಿ. ಆತ್ಮ ಏನು ಪರಮಾತ್ಮ ಏನು ಜಗತ್ತಲ್ಲಿ ಯಾರು ತಿಳ್ಕೊಂಡಿಲ್ಲ. ಹೇಳ್ತಾರೆ ಬಲೆ ಭ್ರುಕುಟಿ ಮಧ್ಯದಲ್ಲಿ ಹೊಳೆಯುತ್ತೆ ನಕ್ಷತ್ರ ಅಂತ ಹೇಳಿ. ಬಸ್ ಜಾಸ್ತಿ ಕುಚ್ ನೈ ಸಮಸ್ಯೆ, ಇನ್ನೇನು ಗೊತ್ತಿಲ್ಲ, ಶಬ್ದಗಳು ಮಾತ್ರ ಹೇಳ್ತಾರೆ. ಸೋವಿ ಜ್ಞಾನ ಬಹು ತೋಡೆ ಕಿ ಬುದ್ಧಿ ಮೇ. ಈ ಜ್ಞಾನ ಇದ್ರು ಬಹಳ ಕಡಿಮೆ ಆತ್ಮಗಳ ಬುದ್ಧಿಯಲ್ಲಿದೆ. ಪದೇ ಪದೇ ಮರ್ತು ಬಿಡ್ತಾರೆ. ಮೊಟ್ಟ ಮೊದಲು ತಿಳಿಸ್ಕೊಡಿ, ಬಾಬೋರೇ ಪತೀತ ಪಾವನ, ಅವರೇ ಆಸ್ತಿ ಕೊಡ್ತಾರೆ. ಅವರೇ ನಿಮ್ಮನ್ನು ವಿಶ್ವದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡ್ತಾರೆ. ತುಮಾರೆ ಪಾಸ್ ಗೀತ್ ಬಿ ಹೇ, ಆಖಿರ್ ವಹ ದಿನ್ ಆಯಾ ಆಜ್, ಜಿಸ್ಕಾ ರಾಸ್ತಾ ಭಕ್ತಿ ಮಾರ್ಗ ಮೇ ಬಹುತ್ ತಕ್ತೆ ಥೆ. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಹಾಡು ಇದೆ, ಕೊನೆಗೂ ಆ ದಿನ ಬಂತು. ಯಾವ ದಿನ ನಾವು ಭಕ್ತಿ ಮಾರ್ಗದಲ್ಲಿ ಆ ಮಾರ್ಗನ ಸವಸ್ತಾ ಬಂದಿದೀವಲ್ಲ, ಸವಸಿ ಸುಸ್ತಾಗಿದ್ದೀವಿ, ಮತ್ತೆ ಆ ತಂದೆಯನ್ನ ಪಡ್ಕೊಳ್ಳೋ ದಿನ ಕೊನೆಗೂ ಬಂತು. ದ್ವಾಪರ್ ಸೆ ಭಕ್ತಿ ಶುರು ಹೋತಿ, ಫಿರ್ ಅಂತ್ ಮೇ ಬಾಪ್ ಆಕರ್ ರಾಸ್ತಾ ಬತಾತೆ. ಭಕ್ತಿ ಶುರು ಆಗುತ್ತೆ ದ್ವಾಪರ ಯುಗದಿಂದ, ಮತ್ತೆ ಬಾಬೋರು ಈಗ ಅಂತಿಮ ಸಮಯದಲ್ಲಿ ಬಂದು ನಿಮ್ಗೆ ಮಾರ್ಗ ತೋರಿಸ್ತಾರೆ. ಇದೀಗ ವಿನಾಶದ ಸಮಯ ಇದು. ತೋ आसुरी बंधन का सब हिसाब किताब चुक्त कर वापस चले जाते हैं. ಆಸುರಿ ಬಂಧನಗಳ ಎಲ್ಲಾ ಲೆಕ್ಕಾಚಾರನ ಚುಕ್ತ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. 84 ಜನ್ಮದ ಪಾತ್ರದ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಿ. ए पाठ बजता ही रहता, शिव जयंती मनाते, जरूर शिव आया होगा. 84 ಜನ್ಮದ ಪಾತ್ರನೂ ನಿಮಗೆ ಗೊತ್ತಿದೆ, ಯಾರು ಪಾತ್ರ ಮಾಡ್ತಾ ಬರ್ತೀರಿ. ಶಿವ ಜಯಂತಿಯನ್ನು ಇಲ್ಲೇ ಆಚರಿಸಲಾಗುತ್ತೆ. ಅವಶ್ಯಕವಾಗಿ ಶಿವಬಾಬೋರು ಇಲ್ಲೇ ಬಂದಿದ್ದಾರೆ, ಅಂದ್ರೆ ಭಾರತದಲ್ಲೇ ಬಂದಿದ್ದಾರೆ. ಜರೂರ್ ಕುಚ್ ಕಿಯಾ ಹೋಗಾ, ವಹಿ ನೈ ದುನಿಯಾ ಬನಾತೆ ಹೇ. ಬಂದಿದ್ದಾರೆ ಅಂದ್ರೆ ಅವರು ಏನೋ ಅಂತಹ ಕರ್ತವ್ಯವನ್ನ ಮಾಡಿ ಹೋಗಿದ್ದಾರೆ, ಅದಾಗಿದೆ ಹೊಸ ಜಗತ್ತಿನ ಸ್ಥಾಪನೆ. ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಿದ್ರು, ಈಗಿಲ್ಲ. ಈಗ ಪುನಃ ಬಾಬೋರು ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಈ ರಾಜಯೋಗ ಕಲಿಸಿದ್ರು, 5000 ವರ್ಷದ ಹಿಂದೆನೂ ಕಲಿಸಿದ್ರು, ಈಗ ಕಲಿಸ್ತಾ ಇದ್ದಾರೆ. ತುಮಾರೆ ಸಿವಾಯ್ ಅವ್ರ ಕೋಯ್ಕೆ ಮುಖ್ ಮೇ ಆ ನಹಿ ಸಕೇಗ. ಇಂತಹ ಮಾತುಗಳು ಶಬ್ದಗಳು ನಿಮ್ಮ ಬಾಯಿಂದ ಹೊರತು ಇನ್ಯಾರ ಬಾಯಿಂದನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಹಿ ಸಮಜಾ ಸಕ್ತೆ ಹೋ, ಶ್ರೀ ಬಾಬಾ ಹಮ್ಕೋ ರಾಜಯೋಗ್ ಸಿಕ್ಲಾ ರಹೇ ಹೇ. ನೀವೇ ತಿಳಿಸ್ಕೊಡ್ಬೋದು, ಶಿವಬಾಬೋರ್ ನಮ್ಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಇದನ್ನ ಯಾರು ಬೇರೆಯವ್ರು ಹೇಳಕ್ಕಂತೂ ಸಾಧ್ಯ ಇಲ್ಲ. ಶಿವೋ ಹಮ್ ಕಾ ಜೋ ಉಚ್ಚಾರಣ ಕರ್ತೆ ವಬಿರಾಂಗ್ ಹೇ. ಶಿವೋ ಹಮ್, ಈ ಶಬ್ದದ ಉಚ್ಚಾರಣೆನೇ ರಾಂಗ್ ಇದು, ನಾನೇ ಶಿವ ಅಂತ. ತುಮ್ಕೋ ಬಾಬಾನೇ ಸಮಜಾಯ, ತುಮ್ ಹಿ ಚಕ್ರ ಲಗಾಯೆ ಬ್ರಾಹ್ಮಣ ಕುಲ್ ಸೆ ದೇವತಾ ಕುಲ್ ಮೇ ಆತೆ ಹೋ. ಈಗ ನಿಮ್ಮ ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ನೀವೇ ಈ ಚಕ್ರದಲ್ಲಿ ತಿರುಗ್ತಾ ತಿರುಗ್ತಾ ಬ್ರಾಹ್ಮಣ ಕುಲದಿಂದ ದೇವತಾ ಕುಲದಲ್ಲಿ ಬರ್ತೀರಿ. ಹಂಸೋ ಸೋ ಹಮ್, ಅರ್ಥ ನೀವೇ ತಿಳಿಸ್ಕೊಡ್ಬೋದು. ಈಗ ನಾವೇ ಬ್ರಾಹ್ಮಣರು 84 ಜನ್ಮದ ಚಕ್ರದಲ್ಲಿ ಬರ್ತೀವಿ. ये कोई ಮಂತ್ರ ಜಪನೆ ಕಾ ನಹಿ ಹೇ, ಬುದ್ಧಿ ಮೇ ಅರ್ಥ ರೆಹನಾ ಚಾಹಿಯೆ. ಇದೇನು ಮಂತ್ರ ಹೇಳೋದಲ್ಲ, ಹಂಸೋ ಸೋಹಂ ಅಂತ ಹೇಳೋದಲ್ಲ ಇದು. ಇದನ್ನ ಚೆನ್ನಾಗಿ ಬುದ್ಧಿಯಲ್ಲಿ ಅರ್ಥವನ್ನ ತಿಳ್ಕೊಳ್ಳೋದು. ये भी सेकंड की बात है, जैसे बीज और जाड़ सेकंड में सारा ध्यान में आ जाता है. ಇದು ಸೆಕೆಂಡಿನ ಮಾತಿದು. ಹೇಗೆ ಬೀಜ ಮತ್ತು ವೃಕ್ಷ ಸೆಕೆಂಡ್ ಅಲ್ಲಿ ಎಲ್ಲದು ಬುದ್ಧಿಗೆ ಬಂದ್ಬಿಡುತ್ತಲ್ಲ, ಒಂದ್ ಸೆಕೆಂಡ್ ಅಲ್ಲಿ ಬೀಜ ವೃಕ್ಷ ಅಂದ ತಕ್ಷಣ ಎಲ್ಲವೂ ಬರುತ್ತೆ. ವೈಸೆ ಹಂಸೋ ಕಾ ರಾಜ್ ಬಿ ಸೆಕೆಂಡ್ ಮೇ ಆ ಜಾತಾ ಹೇ. ಅದೇ ತರ ಹಂಸೋ ಸೋಹಂ ಅನ್ನೋ ಅರ್ಥನೂ ಒಂದ್ ಸೆಕೆಂಡ್ ಅಲ್ಲಿ ಬಂದ್ಬಿಡುತ್ತೆ. ನಾವ್ ಹೇಳ್ತಲ್ಲ 2 ಗಂಟೆ 3 ಗಂಟೆ ಸಿನಿಮಾ ನೋಡಿದ್ರು ಅದ್ರ ಸಾರ ಬುದ್ಧಿಗೆ ಬರಕ್ಕೆ 1 ಸೆಕೆಂಡ್. ಅದೇ ತರ हम ऐसे चक्र लगाते जिसको स्वदर्शन चक्र भी कहा जाता है. ನಾವು ಈ ತರ ಚಕ್ರದಲ್ಲಿ ಬರ್ತೀವಿ,
ಇದೇ ಚಕ್ರವನ್ನ ಸ್ವದರ್ಶನ ಚಕ್ರ ಅಂತಾನೂ ಹೇಳಲಾಗುತ್ತೆ. ತುಮ್ ಕಿಸ್ಕೋ ಕಹೋ ಸ್ವದರ್ಶನ್ ಚಕ್ರಧಾರಿ ಹೇ ಕೊಯ್ ಮಾನೆಂಗೆ ನಹಿ. ನಿಜವಾದ ಸ್ವದರ್ಶನ ಚಕ್ರಧಾರಿಗಳು ನೀವೇನೆ. ಆದ್ರೆ ಯಾರಿಗಾದ್ರೂ ಹೋಗಿ ಹೇಳಿ ನಾನು ಸ್ವದರ್ಶನ ಚಕ್ರಧಾರಿ, ನನ್ನ ಹತ್ರ ಇದೆ ಆ ಚಕ್ರ ಅಂತ, ಯಾರು ನಿಮ್ಮನ್ನ ಒಪ್ಕೊಳ್ಳೋದಿಲ್ಲ. कहेंगे तो सब अपने ऊपर टाइटल रखते हैं, फिर तुम समझाएंगे हम 84 जन्म कैसे लेते. चक्र फिरता है, आत्मा को अपने 84 जन्मों का दर्शन होता है. इसको ही स्वदर्शन चक्रधारी कहा जाता है. ಇವ್ರೇನಪ್ಪ ಎಲ್ಲಾ ದೇವತೆಗಳ ಟೈಟಲ್ ಎಲ್ಲ ಇವ್ರ ಮೇಲೆ ಇಟ್ಕೊಂಡ್ ಬಿಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನೀವು ತಿಳಿಸ್ಕೊಡಿ, ನಾವು ಹೇಗೆ 84 ಜನ್ಮದ ಚಕ್ರದಲ್ಲಿ ಬರ್ತೀವಿ, ಈ ಚಕ್ರ ಹೇಗ್ ತಿರುಗುತ್ತೆ, ಇದರ ದರ್ಶನ ಮಾಡಿ. ಸ್ವದರ್ಶನ, ಇದಕ್ಕೆ ಸ್ವದರ್ಶನ ಚಕ್ರಧಾರಿ ಅಂತ ಹೇಳೋದು. पहले तो सुनाकर चमक जाते हैं, सुनकर चमक जाते हैं, ये फिर क्या गपोड़ा लगाते. जब तुम बाप का परिचय देंगे उनको गपोड़ा नहीं लगेगा. ಮೊದಲು ಕೇಳಿದ ತಕ್ಷಣ ಏನಿದು ಅಂತ ಆಶ್ಚರ್ಯ ಆಗುತ್ತೆ. ಆಮೇಲೆ ಏನು ಇವರೆಲ್ಲ ದೇವತೆಗಳದ್ದೆಲ್ಲ ಟೈಟಲ್ ಇವ್ರ ಮೇಲೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಆದ್ರೆ ಯಾರಿಗೆ ಬಾಬೋರ ಸಂಪೂರ್ಣ ಪರಿಚಯ ಅರ್ಥ ಆಗುತ್ತೋ ಅವರಿಗೆ ಇದು ಅಸತ್ಯ ಅಂತ ಅನ್ಸೋದಿಲ್ಲ. बाप को याद करते गाते भी है बाबा आप आएंगे तुम वारी जाएंगे. ಬಾಬೋರ್ ನೆನ್ಪ್ ಮಾಡ್ತಾರೆ, ನೀವೇ ಭಕ್ತಿ ಮಾರ್ಗದಲ್ಲಿ ಹಾಡ್ತಾ ಬಂದಿದ್ದೀರಿ ಅಲ್ಲ ಬಾಬಾ, ನೀವ್ ಬಂದ್ರೆ ನಾನು ನಿನಗೆ ಸಮರ್ಪಣೆ ಆಗ್ತೀನಿ, ನನ್ನದೆಲ್ಲವನ್ನೂ ನನ್ನ ಸಹಿತ ನಾನು ಎಲ್ಲವನ್ನೂ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ. आपको ही याद करेंगे बाबा कहते, तुम कहते थे ना अभी फिर तुमको याद दिलाता हूं. ಬಾಬಾ ಹೇಳ್ತಾರೆ, ನೀವೇನ್ ಹೇಳ್ತಾ ಬಂದಿದ್ರಲ್ವಾ, ನಾನೀಗ ನೀವು ಏನ್ ಹೇಳ್ತಾ ಬಂದಿದ್ದೀರೋ ಅದನ್ನ ನೆನಪು ತರಿಸ್ಕೊಡ್ತಾ ಇದ್ದೀನಿ. ಪರಮಾತ್ಮ ನೀನ್ ಬಂದ್ಬಿಟ್ರೆ ನಾನು ನಿನಗ್ ಬಲಿಹಾರಿ ಆಗ್ಬಿಡ್ತೀನಿ, ನೀನ್ ಹೆಂಗ್ ಹೇಳ್ತೀಯೋ ಹಂಗ್ ಕೇಳ್ತೀನಿ, ನಾನು ನಿನಗೆ ನಂದೆಲ್ಲವನ್ನು ಸಮರ್ಪಣೆ. ಏನೆಲ್ಲ ಪ್ರತಿಜ್ಞೆಗಳು. ದುಃಖ ಇತ್ತಲ್ಲ, ದುಃಖ ಕಷ್ಟ ಇತ್ತು, ಅದು ಪರಿಹಾರ ಮಾಡ್ಕೊಳಕ್ಕೆ ಪ್ರತಿಜ್ಞೆಗಳು. ನಷ್ಟ ಮೋಹ ಹೋ ಜಾओ, ಇಸ್ ದೇಹ ಸೆ ಭಿ ನಷ್ಟ ಮೋಹ ಹೋ ಜಾओ. ಬಾಬಾ ಹೇಳ್ತಾರೆ, ಸಂಪೂರ್ಣ ನಷ್ಟ ಮೋಹಿಗಳಾಗಿ, ಈ ದೇಹದಿಂದನೂ ನಷ್ಟ ಮೋಹಿಗಳಾಗಿ ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನನ್ನೊಬ್ಬನ ನೆನ್ಪು ಮಾಡಿ, ಇದರಲ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಏ ಮೀಟಿ ಬಾತ್ ಸಬ್ಕೋ ಪಸಂದ್ ಆಯೇಗಿ. ಇದು ತುಂಬಾ ಸ್ವೀಟ್ ಆಗಿರೋ ಮಾತು. ಬಾಬಾ ಅವ್ರು ಹೇಳೋದು ಇದೆಲ್ಲರಿಗೂ ಇಷ್ಟ ಆಗುತ್ತೆ. बाप का परिचय नहीं होगा तो फिर किस न किस बात में ಸಂಶಯ ಉಟಾತೆ रहेंगे. ಬಾಬಾ ಅವ್ರ ಪರಿಚಯ ಅರ್ಥ ಆಗಿಲ್ಲ, ನಿಶ್ಚಯ ಬಂದಿಲ್ಲ ಅಂದ್ರೆ ಯಾವ್ಯಾವ್ದೋ ವಿಷಯದಲ್ಲಿ ಸಂಶಯ ಬರ್ತಾ ಇರುತ್ತೆ. ಆದ್ದರಿಂದ ಮೊಟ್ಟ ಮೊದಲು 2-3 ಚಿತ್ರ ಹಾಗೆ ರಖ್ ದೋ जिसमें बाप का परिचय हो. बाप का परिचय मिलने से वर्षे का भी मिल जाएगा. 2-3 ಚಿತ್ರನ ಮುಂದೆ ಇಡಿ, ಅದರಿಂದ ಬಾಬೋರ ಪರಿಚಯ ಆಗುತ್ತೆ. ಬಾಬೋರ್ ಪರಿಚಯ ಸಿಕ್ತು, ಆಸ್ತಿನೂ ಸಿಗುತ್ತೆ, ಆಸ್ತಿಗೂ ಅಧಿಕಾರಿಗಳಾಗ್ತಾರೆ. ಬಾಬಾ कहते मैं तुमको राजाओं का राजा बनाता हूँ, ये चित्र बनाओ. डबल सिर ताज राजाओं के आगे सिंगल ताज वाले माथा टेकते हैं. ಬಾಬಾ ಹೇಳ್ತಾರೆ, ನಾನು ನಿಮ್ಗೆ ರಾಜಯೋಗವನ್ನ ಕಲಿಸಿ ರಾಜರ ರಾಜರನ್ನಾಗಿ ಮಾಡ್ತೀನಿ. ಅದೇ ಈ ಚಿತ್ರನ ಮಾಡಿ ತೋರಿಸಿ. ಡಬಲ್ ಕಿರೀಟಧಾರಿ ರಾಜರ ಮುಂದೆ ಸಿಂಗಲ್ ಕಿರೀಟಧಾರಿ ರಾಜರುಗಳು ತಲೆ ಬಾಗ್ತಾ ಇರೋ ಚಿತ್ರನ ಮಾಡಿ. ಅವರೇ ಪೂಜ್ಯರು, ಅವರೇ ಪೂಜಾರಿಗಳು. ಬಾಬಾ ಹೇಳ್ತಾರೆ, ಈ ರಹಸ್ಯನೂ ಅರ್ಥ ಆಗುತ್ತೆ. ಮೊದಲು ಬಾಬೋರ್ ಪೂಜೆ ಮಾಡ್ತೀರಿ, ಆಮೇಲೆ ಅಪ್ನೇ ಹಿ ಚಿತ್ರಕ್ಕೆ ಬೈಟ್ ಪೂಜಾ ಕರ್ತೆ. ಫಸ್ಟ್ ಶಿವಬಾಬೋರ್ ಭಕ್ತಿ, ಏಕ ದೇವೋಪಾಸನೆ, ಆಮೇಲೆ ನಿಮ್ ಚಿತ್ರಗಳನ್ನೇ ನೀವು ಪೂಜೆ ಮಾಡ್ತಾ ಬರ್ತೀರಿ. ಯಾರು ಪಾವನರಾಗಿ ಹೋಗಿದ್ರೋ ಅವರ ಚಿತ್ರ ಮಾಡಿ ಕುತ್ಕೊಂಡು ಪೂಜೆ ಮಾಡ್ತೀರಿ. ಎವಿ ತುಮ್ಕೋ ಅಭಿ ಜ್ಞಾನ ಮಿಲಾ ಹೈ, ಇದೆಲ್ಲ ಜ್ಞಾನನು ಈಗ ನಿಮ್ ಮಕ್ಕಳಿಗೆ ಸಿಕ್ಕಿದೆ. ಹಾಗೆ ತೋ ಭಗವಾನ್ ಕೆ ಲಿಯೆ ಕಹ ದೇತೆ ಥೆ ಆಪೇ ಹಿ ಪೂಜ್ಯ ಆಪೇ ಹಿ ಪೂಜಾರಿ. ಮೊದ್ಲೇನು ಹೇಳ್ತಾ ಇದ್ರಿ, ಅಜ್ಞಾನವಶವಾಗಿದ್ದಾಗ ಭಗವಂತನಿಗೆ ಹೇಳ್ತಾ ಇದ್ರಿ ನೀನೇ ಪೂಜ್ಯ ನೀನೇ ಪೂಜಾರಿ ಅಂತ. ಈಗ ನಿಮ್ಗೆ ಬಾಬೋರ್ ತಿಳಿಸ್ಕೊಡ್ತಾರೆ, ತುಮ್ ಹಿ ಇಸ್ ಚಕ್ರ ಮೇ ಆತೆ, ನೀವೇ ಈ ಚಕ್ರದಲ್ಲಿ ಬರ್ತೀರಿ. ಬುದ್ಧಿ ಮೇ ನಾಲೆಡ್ಜ್ ಸದೈವ್ ರಹತಿ ಹೇ, ಫಿರ್ ಸಮझाना भी है.
ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಸದಾ ಇರ್ಬೇಕು ಕೂಡ, ಜೊತೆಗೆ ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ದನ್ ದಿಯೇ ದನ್ ನ ಕೂಟೆ, ಜೋ ದನ್ ದಾನ್ ನಹಿ ಕರ್ತೆ ಉನ್ಕೋ ಮನ್ಹುಸ್ಬಿ ಕೇತೆ ಹೇ. ಎಷ್ಟು ಈ ಜ್ಞಾನ ಧನವನ್ನ ಕೊಡ್ತಿರೋ ಅದಷ್ಟು ವೃದ್ಧಿ ಆಗುತ್ತೆ. ಕೊಟ್ಟಷ್ಟು ಇದು ಕಡಿಮೆ ಆಗೋದಲ್ಲ. ಇದು ನಾವೇ ಹೇಳ್ತಾರೆ ಕೊಟ್ಟಷ್ಟು ಇದು ವೃದ್ಧಿ ಆಗುವಂಥದ್ದು. ಇದನ್ನ ನೀವು ಕೊಡ್ತಾ ಹೋಗಿ. ಯಾರು ಕೊಡೋದೇ ಇಲ್ಲ, ಯಾರಿಗೂ ಜ್ಞಾನ ಕೊಡಲ್ಲ, ಯಾರು ಸೇವೆ ಮಾಡಲ್ಲ, ಯಾರು ಕಲ್ಯಾಣದ ವಿಚಾರ ಇಲ್ಲ, ಅವ್ರಿಗೆ ಹೇಳಲಾಗುತ್ತೆ ಕಂಜೂಸ್ಗಳು. ಬಾಪ್ನೆ ಜೋ ಸಮझाया ಫಿರ್ ದೂಸರೋं को समझाना. ನಿಮಗ್ ಬಾಬಾ ಅವ್ರು ಏನ್ ತಿಳಿಸ್ಕೊಟ್ಟಿದಾರೋ ಇದನ್ನ ನೀವು ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ನೈ ಸಮझाएंगे ಮುಫತ್ ಅಪ್ನೆ ಕೋ ಘಾಟಾ ಡಾಲೆಂಗೆ. ನೀವು ತಿಳಿಸ್ಕೊಡಲ್ಲ ಅಂದ್ರೆ ಅರ್ಥ ಸುಮ್ಮನೆ ನಿಮಗೆ ನೀವು ನಷ್ಟ ಮಾಡ್ಕೋತೀರಿ, ನಿಮ್ಮ ಗುಣಗಳು ಧಾರಣೆ ಆಗೋದಿಲ್ಲ. ಚಲನೆ ಐಸಾ ಹೋ ಜಾಯೇಗಿ, ಮತ್ತೆ ಚಲನೆನೂ ಹಂಗೆ ಇರುತ್ತೆ ನಿಮ್ದು. ಹರೇಕ್ ಅಪ್ನೆ ಕೋ ಸಮಜ್ತೋ ಸಕ್ತೆ ಹೇನಾ. ನೀವು ಪ್ರತಿಯೊಬ್ರು ಬೇರೆ ಏನ್ ಗೊತ್ತಾಗದೇ ಇದ್ರು ನಿಮ್ ಬಗ್ಗೆ ಅಂತೂ ನೀವು ತಿಳ್ಕೊಳ್ಬಹುದಲ್ವಾ. ತುಮ್ಕೋ ಅಬ್ ಸಮಜ್ ಮಿಲಿ ಹೇ, ಬಾಕಿ ಸಬ್ ಬೇಸಮಜ್. ನಿಮ್ಗೆಲ್ಲ ತಿಳುವಳಿಕೆ ಇವಾಗ ಸಿಕ್ಕಿದೆ, ನಿಮ್ಮನ್ ಬಿಟ್ಟು ಉಳಿದವ್ರು ಎಲ್ಲರೂ ತಿಳುವಳಿಕೆ ಹೀನರು. तुम सब कुछ जानते हो, बाबा कहते इस तरफ है दैवी ಸಂಪ್ರದಾಯ, ಉಸ್ तरफ है ಅಸುರಿ ಸಂಪ್ರದಾಯ. ಈಗ ನಿಮ್ಮ ಮಕ್ಕಳಿಗೆ ಎಲ್ಲ ಗೊತ್ತಿದೆ. ಒಂದು ಕಡೆ ಇದ್ದಾರೆ ದೈವಿ ಸಂಪ್ರದಾಯದವರು, ಆ ಕಡೆ ಇದ್ದಾರೆ ಅಸುರಿ ಸಂಪ್ರದಾಯದವರು. ಬುದ್ಧಿಯಿಂದ ಎಲ್ಲವನ್ನು ತಿಳ್ಕೊಂಡಿದ್ದೀರಿ. ಈಗ ನಾವಿದೀವಿ ಸಂಗಮ ಯುಗದಲ್ಲಿ. ಏಕ್ ಹಿ ಘರ್ ಮೇ ಏಕ್ ಸಂಗಮ ಯುಗ ಕಾ ಏಕ್ ಕಲಿಯುಗ ಕಾ, ದೋನೋ ಇಕ್ಕಟ್ಟೆ ರೆಹತೆ ಹೈ. ನೋಡಿ, ಒಂದೊಂದು ಪರಿವಾರದಲ್ಲಿ ಯಾವ ತರ ಇರ್ತಾರೆ. ಒಬ್ರು ಸಂಗಮ ಯುಗದವರು, ಒಬ್ರು ಕಲಿಯುಗದವರು, ಒಬ್ರು ಜ್ಞಾನದಲ್ಲಿರೋರು, ಒಬ್ರು ಅಜ್ಞಾನ ವಶವಾಗಿರೋರು, ಒಬ್ರು ಒಟ್ಟಿಗೆ ಇರ್ತಾರೆ. ಫಿರ್ देखा जाता हंस बनने लायक नहीं तो युक्ति रची जाती, नहीं तो विघन डालते रहेंगे. कोशिश करनी है आप समान बनाने. ಮತ್ತೆ ನೋಡ್ಲಾಗುತ್ತೆ ಇವ್ರು ಹಂಸ ಆಗಕ್ಕೆ ಏನಾದ್ರೂ ಯೋಗ್ಯರಿದಾರ ಹಾಕ್ತಾರ ಅಂತ ಯುಕ್ತಿ ರಚನೆ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಹಂಸಕ್ಕೊಕ್ಕರೆ ವಿಘ್ನ ಹಾಕ್ತಾ ಇರುತ್ತೆ. ಪ್ರಯತ್ನ ಮಾಡಿ ತನ್ನ ಸಮಾನ ಮಾಡ್ಕೊಳಕ್ಕೆ. ನೈತೋ ತಂಗ್ ಕರ್ತೆ रहेंगे, ಫಿರ್ ಯುಕ್ತಿ ಸೆ ಕಿನಾರಾ ಕರ್ನಾ ಪಡ್ತಾ ಹೈ. ಇಲ್ಲಾಂದ್ರೆ ನಿಮಗ್ ತೊಂದರೆ ಕೊಡ್ತಾ ಇರ್ತಾರೆ. ಆದ್ದರಿಂದ ಯುಕ್ತಿಯಿಂದ ಸೈಡ್ ಆಗ್ಬೇಕಾಗುತ್ತೆ. ವಿಘಂತೋ ಪಡೆಂಗೆ ಐಸಿ ನಾಲೆಜ್ ತೋ ತುಮ್ ಹಿ ದೇತೆ ಹೋ. ವಿಘ್ನಗಳಂತೂ ಬರುತ್ತೆ. ಈ ತರ ಜ್ಞಾನ ಅಂತೂ ನೀವೇ ಹೇಳೋದು. ನಿಮ್ಮನ್ ಬಿಟ್ಟು ಇನ್ ಪ್ರಪಂಚದವ್ರು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೇಳ್ತಾರಲ್ಲ, ಯಾರು ಹೇಳ್ದೇ ಇರೋದನ್ನ ಇವ್ರು ಹೇಳ್ತಾರೆ, ಯಾರು ಮಾಡದೇ ಇರೋದನ್ನ ಇವ್ರು ಮಾಡ್ತಾರೆ ಅಂತ. ಮೀಠಾ ಬಿ ಬೋತ್ ಬನ್ನಾ ಹೇ, ನಷ್ಟ ಮೋಹ ಬಿ ಹೋನಾ ಪಡೆ. ಬಹಳ ಮಧುರರೂ ಆಗಿರ್ಬೇಕು. ಯಾಕೆಂದ್ರೆ ಜ್ಞಾನದಲ್ಲಿರೋರು ಜ್ಞಾನದಲ್ಲಿ ಇಲ್ದೇ ಇರೋರ್ ಮುಂದೆ ಹೆಂಗ್ ನಡ್ಕೊಳ್ತೀವಿ ಅದನ್ ತಾನೇ ನೋಡ್ತಾರೆ. ಬಹಳ ಮಧುರವಾಗೂ ಇರ್ಬೇಕು, ನಷ್ಟ ಮೋಹಿನೂ ಆಗ್ಬೇಕು. ಏಕ್ ವಿಕಾರ ಕೋ ಚೋಡಾ ಫಿರ್ ಅವ್ರ ವಿಕಾರ ಕಿಟ್ ಕಿಟ್ ಮಚಾತೆ ಹೇ. ಒಂದು ವಿಕಾರ ಬಿಟ್ರೆ ಇನ್ ಬೇರೆ ವಿಕಾರಗಳು ಏನಾದ್ರೂ ತೊಂದರೆ ಕೊಡ್ತಾ ಇರುತ್ತೆ. ಸಮಜಾ ಜಾತ ಜೋ ಕುಚ್ ಹೋತಾ ಕಲ್ಪ ಪೆಹಲೆ ಮುಆಫಿಕ್. ಇನ್ನೇನು ಹೇಳಕ್ಕಾಗಲ್ಲ, ಏನೆಲ್ಲ ಆಗುತ್ತೆ ಕಲ್ಪದ ಹಿಂದಿನಂತೆ. ಐಸಾ ಸಮಜ್ ಶಾಂತ ರೆಹನಾ ಪಡ್ತಾ ಹೈ. ಎಲ್ಲ ಪ್ರಯತ್ನ ಮಾಡಿ ಕೊನೆಗೆ ಏನ್ ಹೇಳ್ಬೇಕು, ಡ್ರಾಮಾ. ಈ ತರ ತಿಳ್ಕೊಂಡು ಶಾಂತವಾಗಿರ್ಬೇಕು. ನಿಗದಿ ಆಗಿರೋದಲ್ವಾ. अच्छे अच्छे समझाने वाले बच्चे भी गिर पड़ते, बड़ी जोर से चमाट खा लेते. फिर कहा जाता कल्प पहले भी चमाट खाई होगी. ಒಳ್ಳೊಳ್ಳೆ ಬಹಳ ಚೆನ್ನಾಗಿ ಜ್ಞಾನ ಹೇಳೋರು, ಬಹಳ ಒಳ್ಳೊಳ್ಳೆ ಮಕ್ಕಳು ಯಾರು ಮಾಯೆ ಪೆಟ್ಟು ತಿಂತಾರೆ, ಬಹಳ ಜೋರಾಗಿ ಪೆಟ್ಟು ತಿಂತಾರೆ. ಅವಾಗ ತಿಳ್ಕೊಳ್ಳಾಗುತ್ತೆ ಕಲ್ಪದ ಹಿಂದೆನೂ ಈ ತರ ಪೆಟ್ಟು ತಿಂದಿರ್ಲೇಬೇಕವರು. ಹರೇಕ್ ಅಪ್ನೆ ಅಂದರ್ ಮೇ ಸಮಜ್ ಸಕ್ತೆ ಹೇ. ಪ್ರತಿಯೊಬ್ರು ನಿಮ್ಮ ಒಳಗಡೆ ನೀವೇ ತಿಳ್ಕೊಳ್ಬಹುದು. ಲಿಖತೆ ಭಿ ಹೇ ಬಾಬಾ ಹಮ್ ಕ್ರೋಧ ಮೇ ಆ ಗಯೆ, ಫಲಾನೆ ಕೋ ಮಾರ್, ಯೇ ಭೂಲ್ ಹುಯಿ. ಬಾಬಾ ಸಮझाते ಜಿತನಾ ಹೋ ಸಕೆ ಕಂಟ್ರೋಲ್ ಕರೋ. ಬರೀತಾರೆ ಮಕ್ಕಳು, ಬಾಬಾ ಕೋಪ ಬಂತು ಅವ್ರಿಗೆ ಬೈದ್ ಬಿಟ್ಟೆ, ಇವ್ರಿಗೆ ಒಡೆದ್ ಬಿಟ್ಟೆ, ಈ ತರ ಮಾಡ್ಬಿಟ್ಟೆ ಅಂತ. ಬಾಬಾ ಹೇಳ್ತಾರೆ ಮಕ್ಕಳೇ ಎಷ್ಟು ಸಾಧ್ಯ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಜ್ಞಾನ ಯೋಗ ಬಲ ಇದ್ರೆ ಮಾತ್ರ ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯ. ಕಂಟ್ರೋಲಿಂಗ್ ಪವರ್ ಎಲ್ಲಿಂದ ಬರುತ್ತೆ? ನಾನು ಇನ್ಮೇಲೆ ಕೋಪ ಮಾಡಲ್ಲ, ಅದೆಲ್ಲ ಅನಾಹುತ ಆದ್ಮೇಲೆ ಅನ್ಸುತ್ತೆ, ಮತ್ತೆ ಅದನ್ನೇ ಯಾಕೆ ಮಾಡ್ತಾರೆ? ಕಂಟ್ರೋಲಿಂಗ್ ಪವರ್ ಇಲ್ಲ. ಕಂಟ್ರೋಲಿಂಗ್ ರೂಲಿಂಗ್ ಪವರ್ ಬರುತ್ತೆ
ಜ್ಞಾನ ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ, ಬಾಬಾವ್ರನ್ನ ನೆನಪು ಮಾಡೋದ್ರಿಂದ, ಅನೇಕ ಆತ್ಮಗಳಿಗೆ ಜ್ಞಾನ ದಾನ ಮಾಡೋದ್ರಿಂದ ಬಾಬಾ ಹೇಳ್ತಾರೆ ಕಂಟ್ರೋಲ್ ಮಾಡ್ಕೊಳ್ಳಿ. कैसे कैसे मनुष्य है अबलाओं पर कितने अत्याचार करते हैं, पुरुष बलवान होते स्त्री अबला होती है. ಎಂತೆಂತ ಮನುಷ್ಯರಿದ್ದಾರೆ, ಅಬಲೆಯರ ಮೇಲೆ ಎಷ್ಟೊಂದು ದಬ್ಬಾಳಿಕೆ ಅತ್ಯಾಚಾರ ಎಲ್ಲ ಮಾಡ್ತಾರೆ. ಪುರುಷರು ಹೆಚ್ಚಿನಂಶ ಬಲಶಾಲಿಗಳಾಗಿರ್ತಾರೆ, ಸ್ತ್ರೀಯರು ಸ್ವಲ್ಪ ಬಲಹೀನರು ಅಬಲೆಯರಾಗಿರ್ತಾರೆ. ಈಗ ಯಾರು ಬಲಹೀನರೋ ಯಾರು ಬಲಶಾಲಿನೋ ಹೆಚ್ಚಿನಂಶದ ವಿಷಯ ಹೇಳ್ತಾರೆ ಬಾಬಾ ಅವರು. ಕೆಲವ್ರ ಮನೆಯಲ್ಲಿ ನೋಡಿ ಸ್ತ್ರೀಯರೇ ಬಲಶಾಲಿ, ಪುರುಷರೇ ಬಲಹೀನರಾಗಿರ್ತಾರೆ. बा फिर तुमको गुप्त लड़ाई सिखलाते जिससे तुम रावण पर जीत पाते हो. ಬಾಬೋರ್ ನಿಮ್ಗೆ ಗುಪ್ತವಾದ ಯುದ್ಧವನ್ನ ಕಲ್ಸ್ಕೊಡ್ತಾರೆ, ಇದರಿಂದ ನೀವು ರಾವಣನ್ ಮೇಲ್ ವಿಜಯ ಪಡ್ಕೋತೀರಿ. ಲಡಾಯಿ ಕೊಯ್ಕಿ ಬುದ್ಧಿ ಮೇ ನಹಿ. ಈ ಯುದ್ಧ ಯಾರಿಗೂ ಗೊತ್ತಿಲ್ಲ, ಇದೊಂದು ಯುದ್ಧ ಇದೆ ಅನ್ನೋದು ಯಾರಿಗ್ ಗೊತ್ತಿದೆ? ಇದು ಗುಪ್ತ ಯುದ್ಧ. ನಿಮ್ಮಲ್ಲೂ ನಂಬರ್ ವಾರ್ ಜೋ ಸಮಜ್ ಸಕ್ತೆ ಹೇ, ಇದನ್ನ ತಿಳ್ಕೊಳ್ಳೋರು ನಿಮ್ಮಲ್ಲೂ ನಂಬರ್ ವಾರ್. ಬಿಲ್ಕುಲ್ ನೈ ಬಾತ್ ಹೇ, ಇದೆಲ್ಲ ಸಂಪೂರ್ಣ ಹೊಸ ಮಾತು. ಈಗ ನೀವು ಓದ್ತಾ ಇದ್ದೀರಿ ಸುಖಧಾಮಕ್ಕೋಸ್ಕರ. ಏ ಬಿ ಹಬಿ ಯಾದ್ ಹೇ ಫಿರ್ ಭೂಲ್ ಜಾಯೇಗಿ, ಇದು ಇವಾಗ ನೆನಪಿದೆ ಆಮೇಲೆ ಮರ್ತು ಬಿಡ್ತೀರಿ. ಮೂಲ ಮಾತು ನೆನಪಿನ ಯಾತ್ರೆ. ಯಾಕೆಂದ್ರೆ ನೆನಪಿಂದನೇ ನೀವು ಪಾವನರಾಗೋದು. ಇದು ಒಂದೇ ಉಪಾಯ, ಇದನ್ನ ಬಿಟ್ಟು ಮತ್ತೊಂದು ಉಪಾಯ ಯಾವುದು ಇಲ್ಲ. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಕುಚ್ ಭಿ ಹೋತಾ ಭಾವಿ ಸಮಜ್ ಶಾಂತ ರೆಹನಾ. ಏನೇ ಆಗುತ್ತೆ ಆಗೋಗಿದೆ, ಅದು ನಿಗದಿ ಆಗಿರೋದು ಆಗಿದೆ ಅಂತ ತಿಳ್ಕೊಂಡು ಶಾಂತವಾಗಿ ಇದ್ಬಿಡಿ. ಕ್ರೋಧ ನಹಿ ಕರ್ನಾ ಹೈ. ಮಕ್ಕಳೇ, ಕ್ರೋಧ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಯುಕ್ತಿ ರಚನೆ ಮಾಡಿ, ತನ್ನ ಸಮಾನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಹೇಳಿದ್ರಲ್ಲ ಬಾಬಾವ್ರು, ಒಬ್ರು ಕಲಿಯುಗದವರು, ಒಬ್ರು ಸಂಗಮ ಯುಗದವ್ರು, ಅಥವಾ ಕೆಲವರು ಕಲಿಯುಗದವರು, ಕೆಲವು ಸಂಗಮ ಯುಗದವ್ರು ಒಂದೇ ಮನೆಯಲ್ಲಿ ಇರ್ತಾರೆ. ಯುಕ್ತಿ ಬಹಳ ಪ್ರೀತಿಯಿಂದ ನಮ್ರತೆಯಿಂದ ನಡ್ಕೊಳ್ಳಿ, ಯುಕ್ತಿ ರಚನೆ ಮಾಡಿ ಅವ್ರನ್ನು ಪರಿವರ್ತನೆ ಮಾಡ್ಲಿಕ್ಕೆ. ಎರಡನೇದು, ಬಹುತ್ ಪ್ಯಾರ್ और ನಮ್ರತಾ ಸೆ ಸಬ್ಕೋ ಬಾಪ್ ಕಾ ಪರಿಚಯ ದೇನಾ. ಬಹಳ ಪ್ರೀತಿಯಿಂದ ನಮ್ರತೆಯಿಂದ ಎಲ್ಲರಿಗೂ ಬಾಬಾ ಅವ್ರ ಪರಿಚಯ ಕೊಡಿ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಒಪ್ಕೊಳ್ತಾ ಇಲ್ಲ, ನೀವು ವಾದ ವಿವಾದ ಶುರು ಮಾಡ್ತೀರಿ ಅಂದ್ರೆ, ಅವರು ಶುರು ಮಾಡ್ತಾರೆ ಅಂದ್ರೆ ಗಲಾಟೆ ಘರ್ಷಣೆಗಳು ಏನ್ ಬೇಕಾರ ಆಗ್ಬೋದು. ಬಹಳ ಪ್ರೀತಿಯಿಂದ ರವಾನಾ ಮಾಡ್ಬಿಡಿ ಅವರಿಗೆ. सबको यही मीठी मीठी बात सुनाओ. बाबा कहते अपने को आत्मा समझ मुझे याद करो, देह से नष्ट मोह हो जाओ. ಎಲ್ಲರಿಗೂ ಇದೇ ಮಧುರವಾದ ಮಾತನ್ನ ಹೇಳಿ ಬಾಬೋರ್ ಹೇಳ್ತಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನನ್ನೊಬ್ಬನ ನೆನ್ಪು ಮಾಡಿ ಈ ದೇಹದಿಂದ ನಷ್ಟ ಮೋಹಿಗಳಾಗಿ. वरदान, हर आत्मा को भटकने व भिखारीपन से बचाने वाले निष्काम रहम दिल भव. ಪ್ರತಿ ಒಂದು ಆತ್ಮಕ್ಕೂ ಅಲ್ದಾಡೋದ್ರಿಂದ ಭಿಕಾರಿತನದಿಂದ ಬಚಾವ್ ಮಾಡುವಂತವ್ರೆ ನಿಷ್ಕಾಮ ಕರುಣಾ ಹೃದಯಿ ಭವ. जो बच्चे निष्काम रहम दिल है उनके रहम के संकल्प से अन्य आत्माओं को अपने रूहानी रूप रूह की मंजिल सेकंड में स्मृति में आ जाएगी. ಯಾವ ಮಕ್ಕಳು ನಿಷ್ಕಾಮ ಕರುಣಾ ಹೃದಯಿಗಳು ಅವರ ಕರುಣೆಯ ಸಂಕಲ್ಪದಿಂದ ಅನ್ಯ ಆತ್ಮಗಳಿಗೂ ತನ್ನ ಆತ್ಮೀಯ ರೂಪ ಆತ್ಮದ ಗುರಿ ಸೆಕೆಂಡ್ ಅಲ್ಲಿ ಸ್ಮೃತಿಗೆ ಬರುತ್ತೆ. उनके रहम के संकल्प से भिखारी को सर्व खजानों की झलक दिखाई देगी. ಇಂಥ ನಿಷ್ಕಾಮ ಕರುಣಾ ಹೃದಯಿ ಮಕ್ಕಳ ಕರುಣೆಯ ಸಂಕಲ್ಪದಿಂದ ಭಿಕಾರಿಗಳಿಗೂ ಸರ್ವ ಖಜಾನೆಗಳ ಹೊಳಪು ಕಾಣಿಸುತ್ತೆ.
भटकते हुए आत्माओं को मुक्ति व जीवन मुक्ति का किनारा व मंजिल सामने दिखाई देगा. ಅಲಿತಾ ಇರ್ತಕ್ಕಂಥ ಆತ್ಮಗಳಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಡ ಗುರಿ ಮುಂದೆ ಕಾಣಿಸುತ್ತೆ. ಸರ್ವಕ್ಕೆ ದುಃಖ ಹರ್ತ ಸುಖ ಕರ್ತಾಕ ಪಾರ್ಟ್ ಬಚಾएंगे. ಅವರು ಸರ್ವರ ದುಃಖ ಹರ್ತ ಸುಖ ಕರ್ತನ ಪಾತ್ರವನ್ನ ಮಾಡ್ತಾರೆ. दुखी को सुखी करने की युक्ति और साधन सदा उनके पास जादू की चाबी के मुआफिक होगा. ಅವರು ಸರ್ವರ ದುಃಖ ಹರ್ತ ಸುಖ ಕರ್ತನ ಪಾತ್ರ ಮಾಡ್ತಾರೆ. ದುಃಖಿಗಳನ್ನು ಸುಖಿಗಳನ್ನಾಗಿ ಮಾಡೋ ಯುಕ್ತಿ ಸಾಧನ ಸದಾ ಅವರ ಹತ್ರ ಜಾದುವಿನ ಕೀ ತರ ಇರುತ್ತೆ. ಯಾರ ಹತ್ರ ಇರುತ್ತೆ? ನಿಷ್ಕಾಮ ಕರುಣಾ ಹೃದಯಿಗಳು. ಯಾರಿಗೆ ಎಲ್ಲ ಆತ್ಮಗಳು ಅಲಿತಾ ಇರ್ತಕ್ಕಂಥ ಬಿಕಾರಿ ಆತ್ಮಗಳನ್ನ ಬಚಾವ್ ಮಾಡ್ಬೇಕು ಅನ್ನೋದು ಇರುತ್ತಲ್ಲ, ಅವ್ರ ಹತ್ರ ಈ ಒಂದು ಯುಕ್ತಿ ಸಾಧನ ಜಾದುವಿನ ಕೀ ತರ ಇರುತ್ತೆ. ದುಃಖಿ ಆತ್ಮಗಳನ್ನು ಸುಖಿ ಮಾಡುವಂತದ್ದಾಗ್ಲಿ ಅಥವಾ ಅವರಿಗೆ ಗುರಿ ಮುಟ್ಸೋಂತಾಗ್ಲಿ, ಅವರ ಗುರಿಯನ್ನ ಸ್ಮೃತಿಗೆ ತಂದು ಕೊಡೋದಾಗ್ಲಿ, ಮುಕ್ತಿ ಜೀವನ್ ಮುಕ್ತಿಯ ದಡ ಮುಟ್ಸೋದಾಗ್ಲಿ, ಇದೆಲ್ಲ ಕೀ ಅವ್ರ ಹತ್ರ ಇರುತ್ತೆ. ಜಾದುವಿನ ಕೀ ತರ ಅವರಿಗೆ ಬೇರೆ ಆತ್ಮಗಳಿಗೆ ಅದು ಅನುಭವ ಆಗುತ್ತೆ. ಆ ತರ ನಿಷ್ಕಾಮ ಕರುಣಾ ಹೃದಯಿಗಳಾಗಿ. ಸ್ಲೋಗನ್: ಸೇವಾಧಾರಿ ಬನ್, ನಿಸ್ವಾರ್ಥ ಸೇವಾ ಕರೋ, ಸೇವಾ ಕಾ ಮೇವಾ ಮಿಲ್ನಾ ಹಿ ಹೈ. ಸೇವಾದಾರಿಗಳಾಗಿ ನಿಸ್ವಾರ್ಥ ಸೇವೆ ಮಾಡಿ. ಯಾವಾಗ ನಿಸ್ವಾರ್ಥ ಸೇವೆ ಮಾಡ್ತಿರೋ ಸೇವೆಯ ಫಲ ಅವಶ್ಯಕವಾಗಿ ಸಿಗ್ಲೇಬೇಕು. ಸೇವೆ ಮಾಡಿ ಫಲ ಸಿಕ್ಕಿಲ್ಲ, ಇದು ಅಸಂಭವ. ಯಾವಾಗ ನಿಸ್ವಾರ್ಥ ಸೇವೆ ಮಾಡಿದ್ರೆ. ಅವ್ಯಕ್ತ ಇಶಾರೆ: अंत समय में प्रकृति के पांचों ही तत्व अच्छी तरह से हिलाने की कोशिश करेंगे. ಅಂತಿಮ ಸಮಯದಲ್ಲಿ ಪ್ರಕೃತಿಯ 5 ತತ್ವಗಳನ್ನು ಚೆನ್ನಾಗಿ ನಿಮ್ಗೆ ಅಲುಗಾಡಿಸೋ ಪ್ರಯತ್ನ ಮಾಡುತ್ತೆ. परंतु विदेही अवस्था के अभ्यासी आत्मा बिल्कुल ऐसा अचल अडोल पास तानर होगी, सब बातें पास हो जाएगी. आदरे ಯಾರು ವಿದೇಹಿ ಸ್ಥಿತಿಯ ಸ್ಥಿತಿಯಲ್ಲಿರೋ ಅಭ್ಯಾಸ ಮಾಡೋ ಆತ್ಮಗಳಿರ್ತಾರೆ, ಬಿಲ್ಕುಲ್ ಅವ್ರ ಸ್ಥಿತಿ ಅಚಲ ಅಡೋಲ ಪಾಸ್ವಿತ್ ಆನರ್ ಆಗಿರ್ತಾರೆ. ಎಲ್ಲ ಮಾತು ಅವ್ರ ಮುಂದೆ ಪಾಸ್ ಆಗ್ಬಿಡುತ್ತೆ. ಸ್ವಾಭಾವಿಕವಾಗಿ ಮಾತು ಪರಿಸ್ಥಿತಿಗಳು ಕ್ರಾಸ್ ಆಗ್ಬಿಡುತ್ತೆ. ಲೇಕಿನ್ ಬ್ರಹ್ಮ ಬಾಕೆ ಸಮಾನ್ ಪಾಸ್ವಿತ್ ಆನರ್ ಕಾ ಸಬೂತ್ ದೇಗಿ. ಮತ್ತೆ ಅವರು ಬ್ರಹ್ಮ ತಂದೆ ಸಮಾನ ಗೌರವಾನ್ವಿತವಾಗಿ ಪಾಸ್ ಆಗೋ ಪ್ರೂಫ್ ಅನ್ನ ಕೊಡ್ತಾರೆ ಪ್ರಾಕ್ಟಿಕಲ್ ಆಗಿ. इसके लिए समय निकालकर प्रकृति के पांचों तत्वों की सेवा करते शुभ भावना की सकाश देते रहो. ಅದಕ್ಕೋಸ್ಕರ ಸಮಯ ತೆಗಿಬೇಕು. ಎಷ್ಟೇ ಬ್ಯುಸಿ ಇದ್ರೂ ಸಮಯ ತೆಗೆದು ಪ್ರಕೃತಿಯ 5 ತತ್ವಗಳ ಸೇವೆ ಮಾಡ್ಬೇಕು. ನಾವು ಸೇವೆ ಮಾಡಿದ್ರೆ ತಾನೇ ಪ್ರಕೃತಿ ನಮ್ ಸೇವೆ ಮಾಡಕ್ಕೆ, ನಮ್ಗೆ ಸಹಯೋಗಿ ಆಗಕ್ಕೆ. ಅದಕ್ಕೆ ಸಮಯ ತೆಗೆದು ಪ್ರಕೃತಿ 5 ತತ್ವಗಳ ಸೇವೆ ಮಾಡ್ತಾ ಶುಭ ಭಾವನೆಯ ಸಕಾಶವನ್ನ ಕೊಡ್ತಾ ಹೋಗಿ. ಸುಮ್ನೆ ಸತ್ಯಯುಗದಲ್ಲಿ ಪ್ರಕೃತಿ ದಾಸಿಯಾಗಿ ಸೇವೆ ಮಾಡಲ್ಲ. ಅದಕ್ಕೆ ಸೇವೆ ಇವಾಗ ನಾವು ಮಾಡ್ಬೇಕು. ಎಷ್ಟು ಪ್ರಕೃತಿಗೆ ಪವಿತ್ರತೆಯ ಯೋಗದ ವೈಬ್ರೇಷನ್ ಹೋಗುತ್ತೋ ಅಷ್ಟು ಅಶುಭ ಭಾವನೆಯ ಸಕಾಶದಿಂದ ಪ್ರಕೃತಿಗೆ ಸಹಯೋಗ ಸಿಗುತ್ತೆ. ಮತ್ ಪ್ರಕೃತಿ ನಮ್ ಸೇವೆ ಮಾಡುತ್ತೆ. ಎಲ್ಲಾ ರೀತಿ ಪರಿಸ್ಥಿತಿಗಳನ್ನು ಪಾರ್ ಮಾಡ್ಬೋದು. ಅಂತ್ಯದಲ್ಲಿ 5 ತತ್ವಗಳೇ ಎಲ್ಲಾ ರೀತಿ ನಮ್ ಸ್ಥಿತಿನ ಹಲಗಾಡ್ಸ್ ನೋಡೋ ಪ್ರಯತ್ನ ಮಾಡುತ್ತೆ. ಯಾವಾಗ ನಿಮ್ ಸ್ಥಿತಿ ಅಶರೀರಿ ವಿದೇಹಿ ಸ್ಥಿತಿಯಲ್ಲಿರ್ತೀರೋ ಆಗ ಪರಿಸ್ಥಿತಿಗಳು ಪಾರ್ ಮಾಡ್ತೀರಿ, ಪಾಸ್ ಆಗುತ್ತೆ. ಅದಕ್ಕೆ ಬಹಳ ಕಾಲದ ಅಭ್ಯಾಸ ಬೇಕು. ಯಾಕೆಂದ್ರೆ ಬಾಬು ಇಡೀ ತಿಂಗಳಿದು ವಿದೇಹಿ ಮತ್ತು ಅಶರೀರಿ. ಅವ್ಯಕ್ತ ಇಶಾರೆ ಕೇಳ್ತೀವಿ. ಪ್ರಾಕ್ಟಿಕಲ್ ಇಡೀ ದಿನದಲ್ಲಿ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅಶರೀರಿ ಆಗೋದು, ಆತ್ಮ ಅಭಿಮಾನಿ ಆಗೋ ಅಭ್ಯಾಸ ಬೇಕು. ಈ ಸಂಗಮ ಯುಗದ ಸಮಯ ಬಹಳ ವ್ಯಾಲ್ಯುಬಲ್. ಇದು ವ್ಯರ್ಥವಾಗಿ ಕಳಿಬೇಡಿ. ಯಾಕೆಂದ್ರೆ ಪಾತ್ರರಿಗೆ ಕೊಡಿ. ಯಾರಿಗೆ ಜ್ಞಾನದ ರುಚಿ ಇಲ್ಲ ಅವ್ರ ಮುಂದೆ ಕುತ್ಕೊಂಡು ನಾವು ಗಂಟೆಗಟ್ಲೆ ಹೇಳಿದ್ರೆ ಅವ್ರಿಗೆ ಏನು ಒಂದು ಅಕ್ಷರನೂ ಹೋಗಲ್ಲ ಬುದ್ಧಿಗೆ, ಟೈಮ್ ವೇಸ್ಟ್ ಆಯ್ತಲ್ಲ. ಅದಕ್ಕೆ ಪಾತ್ರರಿಗೆ ದಾನ ಮಾಡಿ.
ಹಂಗಂತ ಕಂಜೂಸು ಆಗ್ಬೇಡಿ. ಯಾರಿಗೂ ಜ್ಞಾನ ದಾನ ಮಾಡದೆ, ಯಾರು ಸೇವೆ ಮಾಡದೆ ಇರುವಂತ ಕಂಜೂಸ್ ಆಗ್ಬೇಡಿ. ಕಂಜೂಸ್ ಆದ್ರೆ ಸುಮ್ಮನೆ ನಿಮ್ಮ ಭಾಗ್ಯವನ್ನ ನೀವೇ ಕಳ್ಕೊಳ್ತೀರಿ. ಎಷ್ಟು ಜ್ಞಾನ ದಾನ ಮಾಡ್ತೀರೋ ಅಷ್ಟು ಧಾರಣೆನೂ ಆಗುತ್ತೆ, ಅಷ್ಟು ನಿಮ್ಮ ಚಲನೆಯಲ್ಲಿ ಸುಧಾರಣೆನೂ ಬರುತ್ತೆ. ಇದು ಬಾಬೋರ ಆಜ್ಞಾಕಾರಿಗಳಾದಂತೇನೂ ಆಯ್ತಲ್ಲ, ಬಾಬೋರ್ ಶ್ರೀಮತನ ಪಾಲನೆ ಮಾಡ್ದಂಗೂ ಆಗುತ್ತೆ. ಅದಕ್ಕೋಸ್ಕರ ಈ ಸಮಯವನ್ನ ಸಫಲ ಮಾಡ್ಕೊಳ್ಳಿ. ಅನೇಕ ಆತ್ಮಗಳ ಕಲ್ಯಾಣದಲ್ಲಿ ನಿಮ್ ಜೊತೆಯಲ್ಲಿ ಯಾರಿರ್ತಾರೆ ಅವರಿಗೂ ತಮ್ಮ ಸಮಾನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಅವಶ್ಯಕವಾಗಿ ಮಾಡಿ. ಕ್ರೋಧದ ಮೇಲೆ ಕಂಟ್ರೋಲ್ ಇರ್ಲಿ. ನೋಡಿ, ಕ್ರೋಧ ಎಲ್ಲಿಂದ ಎಲ್ಲಿಗೆ ತಗೊಂಡೋಗುತ್ತೆ. ಕ್ರೋಧದಲ್ಲಿ ಮಾತಾಡೋದಾಗ್ಲಿ, ಕ್ರೋಧದಲ್ಲಿ ವ್ಯವಹರಿಸೋದಾಗ್ಲಿ ಎಂತೆಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಡುತ್ತೆ. ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲಿಂಗ್ ಪವರ್ ಇದೆ ಬಾಬೋರ ನೆನಪಲ್ಲಿ. ಮಾಯೆ ಎಂತೆಂಥ ಮಕ್ಕಳನ್ನು ಬೀಳಿಸ್ಬಿಡುತ್ತೆ. ಆದ್ರೆ ಮಾಯೆ ಬೀಳಿಸದೇ ಇರ್ಬೇಕು ಅಂದ್ರೆ ನೀವು ನಿಮ್ಮ ಸ್ಥಿತಿನ ಶ್ರೇಷ್ಠ ಶಕ್ತಿಶಾಲಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಎಲ್ಲವೂ ಆಧಾರಿತವಾಗಿರೋದೆ ಬಾಬೋರ ನೆನಪಿನ ಮೇಲೆ. ಇದು ಕಲಿಯುಗ, ಇದರಲ್ಲಿ ಆತ್ಮಗಳು ಎಂತೆಂಥವ್ರು ಇರ್ತಾರೋ ಗೊತ್ತಿಲ್ಲ. ಅದಕ್ಕೆ ವಾದ ವಿವಾದ ಮಾಡೋದು, ಚರ್ಚೆ ಮಾಡೋದ್ರಲ್ಲಿ ಹೋಗ್ಬೇಡಿ. ಯಾರಿಗೆ ನಾನು ಒಪ್ಕೊಳ್ಳಿಲ್ವಾ ಅವರನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸಿ ನಮ್ರತೆಯಿಂದ ಅವ್ರನ್ನ ಕಳಿಸ್ಕೊಟ್ಬಿಡಿ. ಪರಿಸ್ಥಿತಿಗಳಿಗೆ ಅವಕಾಶವನ್ನ ಮಾಡ್ಕೊಡ್ಬೇಡಿ. ಇದೆಲ್ಲ ಎಚ್ಚರಿಕೆ ಇರಬೇಕು ನಿಮ್ಮ ಮಕ್ಕಳಿಗೆ. ಈ ದೇಹದ ಮೇಲೂ ನಷ್ಟ ಮೋಹಿಗಳಾಗಿ, ದೇಹದ ಸಂಬಂಧಗಳ ಮೇಲೂ ಎಲ್ಲದರಿಂದನೂ ನಷ್ಟ ಮೋಹಿಗಳಾಗಿ. ಓಂ ಶಾಂತಿ.